ನಮಸ್ಕಾರ, ನಿಮ್ಮ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ಕಲಿಕೆ, ತಿಳುವಳಿಕೆ ಅಥವಾ ಒಂದು ಪರಿಹಾರ ಸಿಗೋದಾದರೆ ಅದು ಕೇವಲ ಒಂದು ಚರ್ಚೆಯಿಂದ ಮಾತ್ರ ಸಾಧ್ಯ. ಒಂದು ಒಳ್ಳೆ ಚರ್ಚೆ ಆಗಬೇಕು ಅಂದರೆ ಅರ್ಥಪೂರ್ಣ ಪ್ರಶ್ನೆ, ಜನಕೇಂದ್ರಿತ ಉದ್ದೇಶ ಇದಿದ್ದಲ್ಲಿ ಮಾತ್ರ ಒಳ್ಳೆ ಚರ್ಚೆ ಆಗೋದು. ಆ ಉದ್ದೇಶದೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ. ಟು ದ ಪಾಯಿಂಟ್ ತಂದಿದ್ದೀನಿ. ಇವತ್ತಿನ ಚರ್ಚೆಯ ವಿಷಯ ಆಡಿಯೋ ಅವಾಂತರ. ಇನ್ಫ್ಯಾಕ್ಟ್ ಇವತ್ತಿನ ಚರ್ಚೆಯ ವಿಷಯ ನಮಗೆ ಏನು ತಿಳಿಸುತ್ತೆ ಅಂದರೆ, ರಾಜಕೀಯ ಅನ್ನೋದು ಬರೀ ವಿರೋಧ ಪಕ್ಷದವ್ರ ಜೊತೆ ಮಾತ್ರ ನಾವು ಮಾಡೋದಲ್ಲ. ನಿಜವಾದ ರಿಯಲ್ ಪೊಲಿಟಿಕ್ಸ್ ಆಗೋದು ನಮ್ಮ ಹಿತಶತ್ರುಗಳು ನಮ್ಮ ಪಕ್ಷದಲ್ಲೇ ಇರುವಂಥ ವ್ಯಕ್ತಿಗಳನ್ನ ನಿಭಾಯಿಸ್ಕೊಂಡು ಹೋದಾಗ ಅನ್ನೋದು ಈ ಒಂದು ಆಡಿಯೋ ಪ್ರಕರಣದ ಮೂಲಕ ನಾವು ಕಲ್ತ್ಕೋಬೇಕಾ ಅಂತ. ಮತ್ತೆ ಇಷ್ಟೆಲ್ಲ ಒಂದು ಬಹು ಆಯಾಮದ ಬೇಗುದಿ ಕಾಡ್ತಿರುವಂಥ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಈ ಒಂದು ಆಡಿಯೋ ಬಾಂಬನ್ನು ಹೇಗೆ ನಿಭಾಯಿಸುತ್ತೆ, ಇಲ್ಲಿವರೆಗಿನ ಅದರ ಪರಿಣಾಮ ಪಕ್ಷ ಮತ್ತು ಸರ್ಕಾರದ ಮೇಲೆ, ಅದನ್ನು ಮೀರಿ ಕಾರ್ಯಕರ್ತರ ಮನಸ್ಥಿತಿಯ ಮೇಲೆ ಏನು ಬೀರಿದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗೆ ನಮ್ಮ ಮುಂದೆ ಇವತ್ತು ಉಳಿದಿದೆ. ಇನ್ಫ್ಯಾಕ್ಟ್ ಇದು ಮೊದಲನೇ ಬಾರಿ ಅಲ್ಲ. ಈ ಆಡಿಯೋ ಪ್ರಕರಣ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಏನು ಅಧಿಕಾರಕ್ಕೆ ಬಂತು ಅವತ್ತಿಂದ ಇಲ್ಲಿವರೆಗೂ ಒಂದು 4 ಪ್ರಕರಣ ಆಗಿದೆ. ಅದರಲ್ಲಿ ಪ್ರಮುಖವಾದ ಪ್ರಕರಣಗಳನ್ನ ನಾನು ನಿಮ್ಮ ಮುಂದೆ ಇಟ್ಟು ತಿಳಿಸೋದಕ್ಕೆ ಬಯಸ್ತೀನಿ. ಮೊದಲನೇ ಪ್ರಕರಣ ಆಡಿಯೋ ವಿಷಯದಲ್ಲಿ ನಾವು ಕಂಡದ್ದು BR ಪಾಟೀಲ್, ಆಳಂದ ಅನ್ನೋ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವತ್ತಿನ ದಿನ ಇದ್ದಂಥ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರ ಸೆಕ್ರೆಟರಿ ಸರ್ಫರಾಜ್ ಖಾನ್ ಅವರಿಗೆ ಒಂದು ದೂರವಾಣಿ ಮೂಲಕ ಕರೆ ಮಾಡ್ತಾರೆ. ಅವತ್ತು ಹೇಳ್ತಾರೆ, ಅನರ್ಹ ಫಲಾನುಭವಿಗಳಿಗೆ ನೀವು ಮನೆಯನ್ನು ಅಲೋಕೇಟ್ ಮಾಡ್ತಿದ್ದೀರಿ, ನಾನು ಬಾಯಿ ಬಿಟ್ಟರೆ ಈ ವಿಷಯದಲ್ಲಿ ಸರ್ಕಾರನೇ ಅಲ್ಲಾಡೋಗುತ್ತೆ ಅನ್ನೋ ಒಂದು ಮಾತನ್ನು ಅವತ್ತು ಹೇಳಿರ್ತಾರೆ. ಆ ಆಡಿಯೋ ಹೊರಗೆ ಬಂದು ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿರುತ್ತೆ, ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿರುತ್ತೆ. ಅದು BR ಪಾಟೀಲ್ ಮತ್ತು ಸರ್ಫರಾಜ್ ಖಾನ್ ನಡುವೆ ನಡೆದಂಥ, ಅವರು KS ಅಧಿಕಾರಿ, ಅವತ್ತಿನ ದಿನ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಸೆಕ್ರೆಟರಿ ಇರ್ತಾರೆ, ಇನ್ಫ್ಯಾಕ್ಟ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಇರ್ತಾರೆ. ಅದು ಮೊದಲನೇ ಬಾರಿ ಆಡಿಯೋ ಅವಾಂತರ ಈ ಸರ್ಕಾರವನ್ನು ಕಾಡಿದ್ದು. ಇನ್ನು ಎರಡನೇ ಆಡಿಯೋ ಅದು ರಾಜೇಶ್ ಗೌಡ ಅನ್ನೋ ಒಬ್ಬ ಕಾಂಗ್ರೆಸ್ ಮುಖಂಡರು, ಅವರು ಒಂದು ಫ್ಲೆಕ್ಸ್ ಕಾರಣಕ್ಕಾಗಿ ಶಿಡ್ಲಘಟ್ಟದಲ್ಲಿ ಕೆಲಸ ನಿಭಾಯಿಸ್ತಿದ್ದಂಥ ಮಹಿಳಾ ಸರ್ಕಾರಿ ಅಧಿಕಾರಿ ಮೇಲೆ ಅವರು ಬಳಸಿದಂಥ ಒಂದು ಭಾಷೆ, ಆ ಅಸಭ್ಯ ವರ್ತನೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಜುಗರಕ್ಕೆ ಒಳಗೆ ಮಾಡಿತ್ತು. ಹೀಗಿತ್ತು ಪರಿಸ್ಥಿತಿ. ಅದಾದಮೇಲೆ ಅವ್ರ ಮೇಲೆ ಪೊಲೀಸ್ ಕೇಸ್ ಆಯಿತು, ಅವರು ಅಬ್ಸ್ಕಾಂಡಿಂಗ್ ಇದ್ದರು, ಮತ್ತೆ ಅವರು ವಶಕ್ಕೆ ಬಂದರು, ಅದಾದಮೇಲೆ ಬೇಲ್ ಆಯಿತು. ಅದು ಒಂದು ರೀತಿ ತಣ್ಣಗಾಯಿತು. ಅಲ್ಲಿಗೆ ನಿಲ್ಲಿಲ್ಲ ಆಡಿಯೋ ಅವಾಂತರಗಳು. ಮೂರನೇ ಆಡಿಯೋ ಅವಾಂತರ ಬಂದಿದ್ದು ಇತ್ತೀಚಿನ ದಿನಗಳಲ್ಲೇ ನಡೆದಂಥ ದಾವಣಗೆರೆ ಸೌತ್ ಬೈಪೋಲ್. ಆ ಬೈಪೋಲ್ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅವತ್ತಿನ ದಿನ ಕೂಡ ಅವರು ವಸತಿ ಸಚಿವರು ಇರ್ತಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಆ ಸಂದರ್ಭದಲ್ಲಿ ಒಬ್ಬ ಮೊಹಮ್ಮದ್ ಸಿರಾಜ್ ಅನ್ನೋ ವ್ಯಕ್ತಿಗೆ ಫೋನ್ ಮಾಡಿ, ಯಾವುದೇ ಕಾರಣಕ್ಕೂ ಮುಸ್ಲಿಂ ಮತಗಳು ಕಾಂಗ್ರೆಸ್ಸಿಗೆ ಬೀಳಬಾರ್ದು, ಇನ್ಫ್ಯಾಕ್ಟ್ ನಮ್ಮ ಜನನ ನಂಬಲಿಕ್ಕಾಗೋದಿಲ್ಲ, ಹಾಗಾಗಿ ಮುಸ್ಲಿಮರು ಮತ ಹಾಕೋದಕ್ಕೆ ಹೊರಗೆ ಬರಬಾರ್ದು ಅನ್ನೋ ಒಂದು ನಿರ್ದೇಶನವನ್ನು ಅವರು ಮೊಹಮ್ಮದ್ ಸಿರಾಜ್ಗೆ ನೀಡಿರ್ತಾರೆ. ಅದು ಸಾಕಷ್ಟು ಸಂಚಲನ ಸೃಷ್ಟಿಯಾಗಿ ಜಮೀರ್ ಅವ್ರನ್ನ ಆ ಒಂದು ಬೈಪೋಲಿಂದ ದೂರ ಇಡೋದಕ್ಕಾಗಿ KC ವೇಣುಗೋಪಾಲ್ ಅವರು ಅವ್ರನ್ನ ಕೇರಳ ಚುನಾವಣೆಯ ಪ್ರಚಾರಕ್ಕಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇದು ಇಲ್ಲಿವರೆಗೂ ಆದಂಥದ್ದು. ಆದರೆ ಇವತ್ತು ಹೊರಗೆ ಬಂದಿರುವಂಥ ಒಂದು ಆಡಿಯೋ ಇದು ಬೇರೆ ಬೇರೆ ಸಂದೇಶವನ್ನೇ ಕೊಡ್ತಾ ಇದೆ ಅಂತ. ಈ ಆಡಿಯೋ ನಾವು ಕಂಡಿರೋ ಹಾಗೆ ಇವತ್ತಿನ ಆಡಿಯೋದು ತೋರಿಸ್ಬೇಕಾಗಿದೆ. ಇವತ್ತಿನ ಆಡಿಯೋನಲ್ಲಿ ನಾವು ನಂಜನಮಠ ಮತ್ತು RB ತಿಮ್ಮಾಪುರ ನಡುವೆ ನಡೆದಿರುವಂಥ ಒಂದು ಸಂಭಾಷಣೆಯ ತುಣುಕು ಅಂತ ಹೇಳಲಾಗ್ತಿದೆ. RB ತಿಮ್ಮಾಪುರ ಹೇಳಿದ್ದಾರೆ, ಅದು ನನ್ನ ಧ್ವನಿನೇ ಅಲ್ಲ, ನಾನು ಇಲ್ಲವೇ ಇಲ್ಲ ಅಂತ. ಆದರೆ ಅವ್ರು ಯಾರ ಬಗ್ಗೆ ಮಾತಾಡಿದ್ದಾರೆ ಈ ಆಡಿಯೋನಲ್ಲಿ, ವಿಜಯಾನಂದ್ ಕಾಶಪ್ಪನವರವ್ರ ಬಗ್ಗೆ, ಅವ್ರು ಹೇಳ್ತಾರೆ, ಇಲ್ಲ ಇದು ಇವ್ರದೇ ಧ್ವನಿ ಮತ್ತು ಇವರೇ ಮಾಡಿರೋದು, ಇದು ಇವ್ರದೇ ಆಡಿಯೋ ಅಂತ ಅವ್ರು ಖಚಿತಪಡಿಸ್ತಿದ್ದಾರೆ. ಆದರೆ ಇವರು ಒಪ್ಪಲಿಕ್ಕೆ ರೆಡಿ ಇಲ್ಲ. ಇವತ್ತು ಸಂಪುಟ ರಚನೆ ಆದ ನಂತರದ ಒಂದು ಬೆಳವಣಿಗೆ ಇದು. ಅಸಮಾಧಾನ ಅನ್ನೋದು ಇಲ್ಲಿವರೆಗೂ ನಾವು ಬೀದಿಗಳ ಮೇಲೆ ನೋಡಿದ್ವಿ. ಕಾಂಗ್ರೆಸ್ ಮುಖ್ಯ ಕಚೇರಿ ಎದುರುಗಡೆ ಮತ್ತು ನಗರದ ಬೇರೆ ಬೇರೆ ಭಾಗಗಳಲ್ಲಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗ್ತಿರೋದನ್ನು ನಾವು ನೋಡ್ತಿದ್ದೀವಿ. ಅದು ಬಹಿರಂಗವಾಗಿ ಆಗ್ತಿದೆ. ಆದರೆ ಇದು ಒಳಗೊಳಗೆ ನಡೀತಿದೆಯಲ್ಲ, ದಿಸ್ ಇಸ್ ವೇರ್ ದ ರಿಯಲ್ ಡೇಂಜರ್ ಇಸ್.
ಸರ್ಕಾರ ಅಥವಾ ಕೆಲ ನಾಯಕರಿಗೆ ಆಪತ್ತು ಅಂತಿರೋದು ಈ ಥರದ ಒಂದು ಪಿತೂರಿ ಷಡ್ಯಂತ್ರಗಳನ್ನು ರೂಪಿಸಿದಾಗ ಮಾತ್ರ ಅದು ಒಂದು ಕಾರ್ಯರೂಪಕ್ಕೆ ಬಂದು ನಿಜವಾದ ಪರಿಣಾಮವನ್ನು ಬೀರ್ತದೆ. ನಾವು ಹೆಚ್ಚಿಗೆ ಹೇಳೋದಕ್ಕೂ ಮುಂಚೆ ಈ ಒಂದು ಆಡಿಯೋ ಕ್ಲಿಪ್ಪಿನ ಪ್ರಮುಖ ಅಂಶಗಳನ್ನ, ಯಾರ ಬಗ್ಗೆ ಏನು ಮಾತಾಡಿದ್ದಾರೆ, ಕ್ಯಾಬಿನೆಟ್ ರಚನೆ ಬಗ್ಗೆ ಅವ್ರು ಏನು ಮಾತಾಡಿದ್ದಾರೆ, ಇದನ್ನೆಲ್ಲ ಕೇಳಿ ಬರೋಣ ಪ್ಲೀಸ್. ಕಡಿಮೆ ನಮ್ಮ ಬಾಕಿ ಪ್ರಕಾರ 80% ಆದ್ರೂ ಆಗ್ಬೋದು. 30% ಸೀಟ್ ಕೊಟ್ಟಿರ್ಬೇಕು. ಯಾಕಂದ್ರೆ ಅದು ಇದು ಇತ್ತಲ್ಲ, ಒಮ್ಮೆ ವಿಧಾನಸೌಧ ತುಳಸಿಗಿದ್ವು ಅಂತ ರಗಡದ ಅಲ್ಲ. ಅದು ಇವನ್ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ, ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಂತ ನಾವು ಪಾರ್ಟಿ ಎದುರಿಸ್ಬೇಕು, ಪಾರ್ಟಿ ಏನಂತ ಎದುರಿಸ್ಬೇಕು ನಾವು. ಏನ್ ತಪ್ಪ ಸ್ವಲ್ಪ ಒಬ್ಬರಿಬ್ಬರು MLA ಯಾವತ್ತು 4 ಮಂದಿ MLA ಬರ್ದು ಕೊಡ್ತೀವಿ. ಸಾಕಾಗತ್ತೆ. ನಾವು ಹರಿಪ್ರಸಾದ್ ಕೂಡ ಮಾತಾಡೋದು, ಶಿವಕುಮಾರ್ ಕೂಡ ಮಾತಾಡೋದು ನಾವು ಮಾಡ್ತೀವಿ. ಶಿವಕುಮಾರ್ ಹಾಕ್ತೀವಿ, ಹೇಳ್ತೀವಿ. ಇಬ್ಬರು ಕೂಡ ಮಾಡ್ಬಿಡಿ ಮೊದಲು. ಯಾಕಂದ್ರೆ ಈಗ ಒಟ್ಟು ಪೇಮೆಂಟ್ ಸಿಗ್ತದೆ 75% ಕಡಿಮೆ ನಮ್ಮ ಬಾಕಿ ಪ್ರಕಾರ 80%. ಅದರಲ್ಲಿ ಆ ಆಡಿಯೋ ಸ್ವಲ್ಪ ಕ್ಲಿಯರ್ ಇಲ್ಲದೆ ಇದ್ದಿದ್ರಿಂದ ಪ್ರಮುಖ ಅಂಶಗಳು ಅಂದರೆ ಅವರು ಒಂದು ಹೇಳ್ತಾರೆ, ಈ ಸಂಪುಟದಲ್ಲಿ ಯಾರ್ಯಾರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಬಹುತೇಕ ಎಲ್ಲ ಪೇಮೆಂಟ್ ಕೋಟಾ ಅಂತ. ಎರಡನೇ ಮಾತು ಹೇಳ್ತಾರೆ, ನಾಗೇಂದ್ರ ಇನ್ನೂ ಬೇಲ್ ಮೇಲೆ ಇದ್ದಾನ್ರಿ, ಅವ್ರದ್ದು ಇನ್ನೂ ಖುಲಾಸೆನೇ ಆಗಿಲ್ಲ, ಚಾರ್ಜ್ ಶೀಟಲ್ಲಿ ಹೆಸರಿದೆ, ಆದರೂ ಅವ್ರನ್ನ ನೀವು ತಗೊಂಡ್ಬಿಟ್ಟಿದ್ದೀರಿ, ನಾವು ಹೆಂಗ್ರಿ ಕಾರ್ಯಕರ್ತರ ಮಧ್ಯೆ ಜನರ ಮಧ್ಯೆ ಹೋಗಿ ಮುಖ ತೋರಿಸೋದು ಅಂತ ಪರಸ್ಪರ ಅವ್ರು ಒಬ್ರದ್ದೊಬ್ರು ಮಾತಾಡ್ಕೋತಾರೆ. ಮುಜುಗರ ಉಂಟಾಗ್ಬಿಟ್ಟಿದೆ ಅಂತ ಹೇಳ್ಕೋತಾರೆ. ಇನ್ನು ಮೂರನೇ ವಿಷಯ ಪ್ರಮುಖವಾಗಿ ಅವರು ಮಾತಾಡುವಂಥದ್ದು, ವಿಜಯಾನಂದ ಕಾಶಪ್ಪನವರವರು ಬಾಗಲಕೋಟೆ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಉಸ್ತುವಾರಿ ಸಚಿವರು ಆಗಬಾರ್ದು. ಈಗ ಸಚಿವರಂತೂ ಆಗೋಯ್ತು, ಆದರೆ ಉಸ್ತುವಾರಿ ಅವ್ರಿಗೆ ಬಾಗಲಕೋಟೆ ಸಿಗಬಾರ್ದು, ಅದಕ್ಕಾಗಿ ನೀವೇನಾದರೂ ಒಂದು ಪ್ಲಾನ್ ಮಾಡಿ ಅಂತ ಒಬ್ರಿಗೊಬ್ರು ಹೇಳ್ಕೊತಾರಲ್ಲಿ. ಇದನ್ನ ಆಗೋದಕ್ಕೆ ನಾವು ಬಿಡಬಾರ್ದು ಅನ್ನೋ ಮಾತನ್ನ ಹೇಳ್ಕೊತಾರೆ. ಹಾಗಾಗಿ ನಾನು ಹೇಳಿದೆ, ರಾಜಕೀಯ ಅನ್ನೋದು ಬರೀ ವಿರೋಧ ಪಕ್ಷದವ್ರ ಜೊತೆ ಮಾತ್ರ ಇರೋದಿಲ್ಲ. ಇಲ್ಲಿ ನೋಡಿ, ಸ್ವಪಕ್ಷೀಯರೇ ಈ ಒಂದು ಪಿತೂರಿ ಅಥವಾ ಷಡ್ಯಂತ್ರವನ್ನ ರಚಿಸ್ತಾ ಇದ್ದಾರೆ ಅಂತ ನಾವು ಅನ್ಕೋಬೇಕಾ? ಅದನ್ನ ನಾವು ಯಾವಾಗ ಅನ್ಕೋಬಹುದು ಅಂದ್ರೆ ನಿಜವಾಗ್ಲೂ ಈ ಆಡಿಯೋ ಕ್ಲಿಪ್ ಅವ್ರದೇ ಅಂತ ಹೇಳಿದಾಗ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಂತೆ ಯಾವುದೇ ಆಡಿಯೋ ವಿಡಿಯೋ ಬರಲಿ, ಒಂದು ನನ್ನ ಧ್ವನಿ ಅಲ್ಲ ಅಂತಾರೆ, ಇನ್ನೊಂದು ಅವ್ರು ಹೇಳ್ತಾರೆ ಇದು AI ಮಾಡಿರೋದು ಅಂತ. ಹಾಗಾಗಿ ಮತ್ತೊಮ್ಮೆ ತೋರಿಸ್ಬಿಡ್ತೀನಿ, ನಾಗೇಂದ್ರಗೆ ಮಂತ್ರಿಗಿರಿ ಕೊಟ್ಟಿದ್ದು ದುರಂತ ಅನ್ನೋ ಒಂದು ಮಾತನ್ನ ಅವರು ಅದೇ ಆಡಿಯೋನಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ನಾಗೇಂದ್ರ ಮೇಲೆ ಕೇಸ್ ಇದೆ, ಜಾಮೀನು ಸಿಕ್ಕಿದೆ ಅಷ್ಟೇ. ಅಂದರೆ ಇನ್ನು ಜಾಮೀನು ಮೇಲೆ ಇರುವಂಥದ್ದು ಖುಲಾಸೆ ಆಗಿಲ್ಲ. ಅವ್ರು ಕನ್ವಿಕ್ಟ್ ಆಗಿಲ್ಲದೆ ಇರ್ಬೋದು, ಬಟ್ ಅವ್ರು ಇನ್ನೂ ಖುಲಾಸೆನೂ ಆಗಿಲ್ಲ. ಬಟ್ ಅಂಥವ್ರಿಗೆ ನೀವು ಕೊಟ್ಬಿಟ್ಟಿದ್ದೀರಿ. ಪಾರ್ಟಿಯನ್ನು ಏನಂತ ಎದುರಿಸ್ಬೇಕು, ಜನರನ್ನ ಹೇಗೆ ಎದುರಿಸೋದು, ಪಾರ್ಟಿ ಬಗ್ಗೆ ಹೇಗೆ ನಾವು ವಹಿಸ್ಕೊಂಡು ಮಾತಾಡೋದು, ಈ ಥರದ್ದೆಲ್ಲ ಆತಂಕ. ಹಿರಿಯ ರಾಜಕಾರಣಿಗಳಿದ್ದಾರೆ, ಅವ್ರದ್ದೇ ಆದಂಥ ಚಿಂತನೆ ಇರೋದು ಸಹಜ. ಆದರೂ ಈ ರೀತಿಯ ಒಂದು ಪಿತೂರಿ ಉದ್ದೇಶದಿಂದ ಮಾತನಾಡ್ತಿರುವಂಥದ್ದು, ಅಸಮಾಧಾನ ಉದ್ದೇಶದಿಂದ ಮಾತನಾಡ್ತಿರುವಂಥದ್ದು ಇಲ್ಲಿಗೆ ನಾವು ಗಮನಿಸಬೇಕಾದಂಥ ವಿಷಯ. ಇನ್ನು HK ಪಾಟೀಲ್ ಏನು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಯಾಕೆ ಕೊಡಲಿಲ್ಲ? ಈ ರೀತಿ ಹಿರಿಯರಲ್ಲಿ ಸಾಕಷ್ಟು ಅಸಮಾಧಾನ ಇದೆ. 6-8 ಬಾರಿ ಆಗಿರುವಂಥವ್ರಿಗೂ ಸಿಗಲಿಲ್ಲ. ಗೋಪಾಲಕೃಷ್ಣ ಅವರು ಮೊಳಕಾಲ್ಮೂರಿನ ಶಾಸಕರು, ನಿನ್ನೆನೂ ಪ್ರತಿಭಟನೆ ನಡೀತು, ಇವತ್ತು ಪ್ರತಿಭಟನೆ ನಡೀತಿದೆ, ಅವ್ರಿಗೂ ಅವಕಾಶ ಸಿಗಲಿಲ್ಲ. ಹಾಗಾಗಿ ಇವರು HK ಪಾಟೀಲ್ ಅವರ ಬಗ್ಗೆ ವಿಶೇಷವಾಗಿ ಮಾತನಾಡಿದ್ದಾರೆ. ಇಲ್ಲಿ ಕಾಶಪ್ಪನವರವ್ರಿಗೆ ಜಿಲ್ಲಾ ಉಸ್ತುವಾರಿ ಸಿಗಬಾರ್ದು, ಸಿಗದೇ ಇರುವಂತೆ ನೋಡ್ಕೊಳ್ಳಿ ಅನ್ನೋ ಒಂದು ಮಾತನ್ನ ಇವರ ಈ ದೂರವಾಣಿ ಸಂಭಾಷಣೆಯ ಭಾಗವಾಗಿ ನಾವು ಗಮನಿಸಬೇಕಾಗ್ತದೆ. ಜಿಲ್ಲಾ ಉಸ್ತುವಾರಿ ಸಿಗದಂತೆ ಪ್ಲ್ಯಾನ್ ಮಾಡಿ ಅಂತ ಕೂಡ ನಂಜನಮಠ ಅವರು RB ತಿಮ್ಮಾಪುರ್ ಅವರಿಗೆ ಹೇಳದಂತೆ ಇದೆ ಈ ಆಡಿಯೋನಲ್ಲಿ. ಇಷ್ಟೆಲ್ಲ ಆಯಿತು. ಇದು ಮತ್ತೊಂದಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ, ಬಹು ಆಯಾಮದ ಚರ್ಚೆ ಶುರು ಆಗಿಬಿಡುತ್ತೆ. ಇನ್ನು ಪಕ್ಷದ ಆಂತರಿಕ ರಾಜಕಾರಣದ ಬಿಕ್ಕಟ್ಟು ಮುನ್ನೆಲೆಗೆ ಬಂದುಬಿಟ್ಟಿದೆಯಲ್ಲ ಅಂತ ಮುಜುಗರ ಎದುರಿಸಬೇಕಾದಂಥ ಪರಿಸ್ಥಿತಿ ಕೂಡ ಇವತ್ತು ಇಲ್ಲಿದೆ. ಈ ಚರ್ಚೆಯ ವಿಸ್ತಾರವನ್ನು ನಿರ್ಧರಿಸುವಂಥ ಪ್ರಮುಖ ಪ್ರಶ್ನೆಗಳು ಈಗ ನಿಮ್ಮ ಮುಂದೆ.
ಒಂದು ಬಹಿರಂಗ ಅಸಮಾಧಾನ ನಡುವೆ ಆಡಿಯೋ ಅವಾಂತರ ಸರ್ಕಾರ ಮತ್ತೆ ಪಕ್ಷದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು ನಿಜವಾದ ಪ್ರಶ್ನೆ. ಮುಂದೆ ಚುನಾವಣೆ ಗುರಿಯಾಗಿಸಿ ರಚಿಸಿರುವಂತಹ ಸಂಪುಟ ಚುನಾವಣೆಯ ಸಮಯದಲ್ಲಿ ಸಂಕಟ ತರಲಿದೆಯಾ ಅಂತ. ಅಂದ್ರೆ ಇಷ್ಟು ಅಸಮಾಧಾನ ಇದೆ, ಒಬ್ಬರು ವಿರುದ್ಧ ಒಬ್ಬರು ಪಿತೂರಿನೇ ಮಾಡ್ತಿರುವಂತ ಈ ಸಂದರ್ಭದಲ್ಲಿ ಚುನಾವಣೆ ಮೇಲೆ ಪರಿಣಾಮ ಬೀರಲ್ಲ ಅಂತ ನಾವು ಹೇಗೆ ಮಾಡೋದು? ಎಲ್ಲರೂ ಹೇಳ್ತಿದಾರಪ್ಪ, ಕಾಂಗ್ರೆಸ್ ಪಡಸಾಲೆಗಳಲ್ಲಿ ಇವತ್ತು ನಾವು ಕೇಳ್ತಿರೋದು ದಿಸ್ ಇಸ್ ದಿ ಎಲೆಕ್ಷನ್ ಕ್ಯಾಬಿನೆಟ್. ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡೇ ಮಾಡಿರುವಂಥದ್ದು. 8 ಜನ ಹೊಸ ಮುಖಗಳಿಗೆ ಮೊದಲನೇ ಬಾರಿ ಸಚಿವರಾಗುವಂಥ ಅವಕಾಶವನ್ನ ಕೊಟ್ಟಿದ್ದಾರೆ. ನಾವು ಒಂದು ಸಾರ್ವತ್ರಿಕ ರೂಪದಲ್ಲಿ ನೋಡೋದಾದ್ರೆ ರಿಲೇಟಿವ್ಲಿ ಯಂಗ್ ಕ್ಯಾಬಿನೆಟ್ ಆಗಿದೆ. ಇದು ಒಂದು ಯುವ ಪ್ರಾತಿನಿಧ್ಯ ಇಲ್ಲಿ ಹೆಚ್ಚಾಗಿ ನಾವು ಕಾಣ್ಬೋದಾಗಿದೆ. ಹಾಗಾಗಿ ಇದು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ? ರಾಜಕೀಯ ವಿರೋಧಿಗಳಿಂದ ಬರ್ತಿದ್ದ ಹೇಳಿಕೆ ಈಗ ಸ್ವಪಕ್ಷೀಯರಿಂದಲೇ ಬಂದಿರೋದು ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗುತ್ತಾ? ಈಗ ಕಾಂಗ್ರೆಸ್ ಬಗ್ಗೆ ಬಿಜೆಪಿನೋ ಜನತಾದಳನೋ ಮಾತಾಡಿದ್ರೆ, ಆರೋಪ ಮಾಡಿದ್ರೆ ಅದು ಒಂದು ಲೆಕ್ಕ. ಆದರೆ ಅವರ ಪಕ್ಷದವರೇ ಈ ರೀತಿ ಮಾತನಾಡ್ಕೊಂಡಿದ್ದಾರೆ ಅಂತ ಹೇಳಲಾದ ಆಡಿಯೋ ಇವಾಗ ಲೀಕ್ ಆಗ್ಬಿಟ್ಟಿದೆ. ಮತ್ತೆ ಅವ್ರು ಅದು ನಾನಲ್ಲ ಅಂದ್ರೂ ಕೂಡ ಅವ್ರು ಯಾರ ಬಗ್ಗೆ ಮಾತಾಡಿದ್ದಾರೆ ಅವರೇನೆ ಅಂತ ಹೇಳ್ತಿರೋದು ಅದೇ ಪಕ್ಷದವರೇನೆ, ವಿಜಯಾನಂದ ಕಾಶಪ್ಪನವರವ್ರು ಹೇಳ್ತಿರುವಂಥದ್ದು. ಅದು ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗಲಾದರೂ ವಿರೋಧ ಪಕ್ಷಗಳು ರಾಜ್ಯಕ್ಕಾಗಿ ಮತ್ತೆ ತಮ್ಮ ರಾಜಕೀಯಕ್ಕಾಗಿ ಅಖಾಡೆ ಕೀಳಿತಾರ? ಪ್ರಶ್ನೆ ಇರೋದು ನಾಗೇಂದ್ರನ್ ಬಗ್ಗೆ ಅವ್ರ ಪಕ್ಷದವರೇ ಮಾತಾಡ್ಕೋಬೇಕಾದ್ರೆ ಇಲ್ಲಿ ಯಾಕೆ ಬಿಜೆಪಿ ಅಥವಾ ಜನತಾದಳ ವಿರೋಧ ಪಕ್ಷ ಅಂತ ಕರೆಸ್ಕೊಂಡಿರುವಂಥವ್ರು ಯಾಕೆ ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ, ಅಥವಾ ನಮಗೆ ಕೇಳೋ ಅಷ್ಟು ಪ್ರಮಾಣದಲ್ಲಿ ಅದ್ರ ಬಗ್ಗೆ ಗದ್ದಲವನ್ನ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ಆಗೇ ಉಳಿತದೆ. ಎನಿವೆ, ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನ ಜೊತೆ ಒಂದು ಎಕ್ಸೈಟಿಂಗ್ ಪ್ಯಾನಲ್ ಇವತ್ತು ಬಿಜೆಪಿಯ ವಕ್ತಾರರಾಗಿ ಅಶೋಕ್ ಗೌಡ್ರು, ನಮಸ್ಕಾರ. ಉಮೇಶ್ ಗೌಡ್ರು ಇದ್ದಾರೆ JDS ಇಂದ. ಡಾಕ್ಟರ್ ಶಂಕರ್ ಗುಹಾ ಕಾಂಗ್ರೆಸ್ ಅನ್ನ ಪ್ರತಿನಿಧಿಸ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ಯರ್ ಟೈಮ್. 3 ಜನರಿಗೆ ಧನ್ಯವಾದ ನೀವು ಇಲ್ಲಿ ಬಂದಿರೋದಕ್ಕಾಗಿ. ನಾನು ಡಾಕ್ಟರ್ ಶಂಕರ್ ಗುಹಾ ಇಂದಾನೆ ಶುರು ಮಾಡ್ತೀನಿ. ಸರ್, ಮುಜುಗರ ಅನ್ನೋದು ಬಹಳ ಸಣ್ಣ ಪದ ಅಂತ. ಈ ತರ ನಾನು ನಿಮಗೆ ಒಂದು ಸೀರೀಸ್ ಆಫ್ ಆಡಿಯೋ ಕ್ಲಿಪ್ಸ್ದು ಅವಾಂತರಗಳು, ವಿವಾದಗಳು ಏನಾಗಿದೆ ನಾನು ನಿಮ್ಮ ಮುಂದೆ ಈಗ ವಿವರ್ಸ್ ಹೇಳಿದ್ದೀನಿ. ಮುಜುಗರ ಅನ್ನೋದು ಸಣ್ಣ ಪದ ಅಂತ. ಪ್ಲೀಸ್, ನಿಮ್ಮ ಸೀರೀಸ್ ಆಫ್ ಆಡಿಯೋ ಕ್ಲಿಪ್ನಲ್ಲಿ ಸೆಲೆಕ್ಟಿವ್ ಆಗಿ ಬರೀ ಕಾಂಗ್ರೆಸ್ದೇ ತೋರಿಸ್ಬಿಟ್ರೆ ನೀವು, ಬಿ ಜೆ ಪಿದು ಯಾವುದು ತೋರಿಸಲೇ ಇಲ್ಲ. ಯಾಕೆಂತ ನನಗೆ ಗೊತ್ತಿಲ್ಲ. ಆ ಸೀರೀಸ್ ಆಫ್ ಆಡಿಯೋ ಕ್ಲಿಪ್ಸು, ವಿಡಿಯೋ ಕ್ಲಿಪ್ಸು ಇದೆ ಬಿ ಜೆ ಪಿ ಅವರದ್ದು. ಇರ್ಲಿ, ನೀವು ಚರ್ಚೆ ಮಾಡಬೇಕಾದ್ರೆ ಚರ್ಚೆ ಮಾಡಬೇಕಾದ್ರೆ ನೀವು ಈ ಆಡಿಯೋ ಕ್ಲಿಪ್ಪು, ವಿಡಿಯೋ ಕ್ಲಿಪ್ಪು ಮುಜುಗರ ಮಾಡ್ತಾ ಇದೆ ಅಂತಾದರೆ ಎಲ್ಲ ಪಕ್ಷಗಳದ್ದನ್ನು ಹೇಳಬೇಕು. ಈ ಪಕ್ಷದ ಹಿಂಗಾಗಿತ್ತು, ಹಿಂಗಾಗಿತ್ತು, ಹಿಂಗೆ. ಇಟ್ ಶುಡ್ ಬಿ ಅ ಫೇರ್ ಪ್ಲೇ. ಸೆಲೆಕ್ಟಿವ್ ಆಗಿ ನೀವು ಕಾಂಗ್ರೆಸ್ನೇ ಟಾರ್ಗೆಟ್ ಮಾಡ್ತಿರೋವಂಥದ್ದು ಸಮಂಜಸ ಅಲ್ಲ ಒಂದು. ಆಮೇಲೆ ಎಂಬ್ಯಾರೇಸ್ಮೆಂಟ್ ಅಂದರೆ ಏನು ಎಂಬ್ಯಾರೇಸ್ಮೆಂಟ್? ಡಾಕ್ಟರ್, ಯಾಕೆ ನೀವು ಟಾರ್ಗೆಟ್ ಅಂತೀರಿ? ಕೇಳಬೇಕಾಗಿರೋದು ಎಲ್ಲರೂ ಕೇಳಬೇಕು. ಯಾಕೆ ಸರ್ಕಾರದವ್ರು ಇರೋರ್ನು ವಿರೋಧ ಪಕ್ಷ ಇದ್ದಾರೆ, ಶ್ಯಾಡೋ ಕೇಳಲೇಬೇಕಲ್ಲ ಅವ್ರನ್ನು ನೀವು. ಇವಾಗ ಮುನಿರತ್ನ ಅವರು ಇನ್ನೆಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ BBMP ಕಾಂಟ್ರಾಕ್ಟ್. ಅಲ್ಲ, ಇವತ್ತು ಅದನ್ನ ತೋರಿಸ್ಬೇಕಾಗಿತ್ತಲ್ಲ. ಇವತ್ತು ಜನರಿಗೆ ಬಿಜೆಪಿ ಕೂಡ ಹಿಂಗಿತ್ತು ಅಂತ ತೋರಿಸ್ಬೇಕಾಗಿತ್ತು. ಎಡಿಟೋರಿಯಲ್ ಪಾಲಿಸಿ ನಾನು ಹೇಳ್ತಿಲ್ಲ, ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಯು ಆರ್ ಬೀಯಿಂಗ್ ಸೆಲೆಕ್ಟಿವ್ ಅಂತ ನಾನು ಹೇಳ್ತಾ, ದಟ್ ಇಸ್ ಮೈ ಒಪಿನಿಯನ್. ಆಮೇಲೆ ನೀವು ಆಡಿಯೋ ಕ್ಲಿಪ್ ಅಂತ ಜನರಲ್ ಆಗಿ ತೋರಿಸಿದಾಗ ಎಲ್ಲರದು ಹಿಂಗಿದೆ ಅಂತ ಹೇಳ್ಬೇಕು. ಇಲ್ಲ ಇಲ್ಲ ಇಲ್ಲ, ಜನರಲ್ ಆಗಿ ತೋರಿಸಲಿಲ್ಲ ನಾನು. ಸರ್ಕಾರಕ್ಕೆ 2023ರಲ್ಲಿ ಜನರಿಗೆ ನೀವು ಒಂದು ರಾಂಗ್ ಮೆಸೇಜ್, ಆಸ್ ಇಫ್ ಯು ಆರ್ ಟಾರ್ಗೆಟಿಂಗ್ ಕಾಂಗ್ರೆಸ್ ಅನ್ನೋದ್ರ ಒಂದು ರಾಂಗ್ ಮೆಸೇಜ್ ಕೊಟ್ಟಿದ್ದೀರಾ. ಹಿಂಗಿತ್ತು, ಹಿಂಗಾಗಿತ್ತು, ಪ್ರಸ್ತುತ ಇವತ್ತು ಚರ್ಚೆ ಮಾಡೋಣ ಅಂತ ಒಂದು ಹೇಳ್ಬೋದಾಗಿತ್ತು. ಇರ್ಲಿ ಬಿಡಿ, ನಾನು ನಿಮ್ಮ ಎಡಿಟೋರಿಯಲ್ ನಾನು ಕ್ವೆಶ್ಚನ್ ಮಾಡಕ್ಕೆ ಮುಜುಗರ ಅನ್ನೋ ಸಣ್ಣ ಪದ. ಮುಜುಗರ ಖಂಡಿತ ಏನು ಮುಜುಗರ ಇಲ್ಲ. ಇಂಥ ಒಂದು ಪ್ರಕ್ರಿಯೆ ನಡೆದಾಗ ಬೇಕಾದಷ್ಟು ಜನ, 140 ಜನ ಶಾಸಕರಿದ್ದಾರೆ ನಮಗೆ ಇವತ್ತು. ಭಾಳ ದೊಡ್ಡ ಮಟ್ಟದಲ್ಲಿ ಗೆದ್ದು ಬಂದಿದ್ದೀವಿ. ಎಲ್ರಿಗೂ ಆಸೆ ಇರ್ತದೆ, ಆಕಾಂಕ್ಷೆ ಇರುತ್ತೆ. ಹಾಗಾಗಿ ಎವ್ರಿಬಡಿ ಈಸ್ ರೈಟ್ ಇನ್ ದೇರ್ ಓನ್ ವೇ. ಒಂದು ಮನೆಯಲ್ಲಿ 4 ಜನ ಇರೋವಂಥ ಕಡೆನೇ ತಂದೆ ಮಗನ ಮಧ್ಯೆ ಬೇಕಾದಷ್ಟು ಡಿಫ್ರೆನ್ಸಸ್ ಇರ್ತದೆ. ಹಿಂದೆ ಇಂಥ ಬೇಕಾದಷ್ಟು ಪ್ರಕ್ರಿಯೆ ನಡೆದಿದೆ. ಅಂಥದ್ದಲ್ಲಿ ಯಾರಿಗೋ ಸಮಾಧಾನ, ಯಾರಿಗೇನು ಬೇಜಾರಿದೆಯೋ, ಅವ್ರಿಗೇನು ಅಸಮಾಧಾನ ಇದೆಯೋ ಅವ್ರನ್ನ ಒಂದು ಕಡೆಯಿಂದ ಸಮಾಧಾನ ಮಾಡಿಸಿ ಅವ್ರನ್ನ ಕಾನ್ಫಿಡೆನ್ಸಿಗೆ ತೊಗೊಳ್ಳೋವಂಥ ಒಂದು ಪ್ರಕ್ರಿಯೆ ನಡೀತಾನೆ ಇದೆ. ನಮ್ಮ ಪಕ್ಷಕ್ಕೆ ಯಾವುದೂ ಮುಜುಗರ ಅಲ್ಲ. ಕಾಂಗ್ರೆಸ್ ಪಾರ್ಟಿ ಇಂಥದ್ದನ್ನು ಬೇಕಾದಷ್ಟು ಇಟ್ ಹಸ್ ಸೀನ್ ವೆದರ್ಡ್ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್. ಇದನ್ನು ಏನೇನು ಯಾರ್ಯಾರಿಗೆ ಏನೇನು ಅಸಮಾಧಾನ ಇದೆಯೋ ನಮ್ಮ ವರಿಷ್ಠರಿದ್ದಾರೆ, ಮುಖ್ಯಮಂತ್ರಿಗಳು ಭಾಳ ಸಮರ್ಥರಿದ್ದಾರೆ. ಅವರು ಐ ಆಮ್ ಶ್ಯೂರ್ ಈಸ್ ಎ ಪೊಲಿಟಿಕಲ್ ಥ್ರೆಟ್ ಏನ್ ಗೊತ್ತಾ ಇರೋದು. ಬಸವರಾಜ್ ಇಟ್ನಾಳ್ ಅವರಿದ್ದಾರೆ, ಸ್ವಾಗತ. ಬಸವರಾಜ್ ಇಟ್ನಾಳ್ ಅವ್ರಿಗೆ ಹಿರಿಯ ಪತ್ರಕರ್ತರಿದ್ದಾರೆ, ರಾಜಕೀಯ ವಿಶ್ಲೇಷಕರಿದ್ದಾರೆ. ಡಾಕ್ಟರ್ ಬಾಯ್, ಥ್ರೆಟ್ ಏನ್ ಗೊತ್ತಾ?
ಬಿಜೆಪಿಯವರು ನಿಮ್ ಬಗ್ಗೆ ಪೇಮೆಂಟ್ ಸೀಟ್ ಅನ್ನೋದು ಇನ್ನೊಂದು, ಅದು ಬೇರೆ ಪ್ರಶ್ನೆ. ನಿಮ್ಮ ಪಕ್ಷದವರೇ ಈ ರೀತಿ ಮಾತಾಡ್ಕೊಳ್ತಿದ್ದಾರೆ ಅಂತ ನಾವು ಅನ್ಕೋಬೇಕಾ ಇಲ್ಲಿ? ಅಷ್ಟಕ್ಕೆ ನಿಲ್ಲಿಲ್ಲ. ಇದೇ ಯತ್ನಾಳ್ ಅವರು ಯಡಿಯೂರಪ್ಪನವರು 2,500 ಕೋಟಿ ಕೊಟ್ಟಿದ್ರು ಮುಖ್ಯಮಂತ್ರಿಗಳಾಗಕ್ಕೆ ಅಂತ ಹೇಳಿದ್ರು. ಏನಾಯ್ತು? ಸೊ ಹಂಗೆ ಮನಸ್ಸಿಗೆ ಬೇಜಾರಾದಾಗ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಅದ್ರ ಬಗ್ಗೆ ಯಾರು ಚರ್ಚೆ ಆಗ್ಲಿಲ್ವಲ್ಲ ಯಾವತ್ತೂ. ಯಾವ್ದ್ರ ಬಗ್ಗೆ ಆಗ್ಲಿಲ್ಲ? ಯತ್ನಾಳ್ ಅವ್ರ ಹೇಳಿಕೆ ಬಗ್ಗೆ, ಯತ್ನಾಳ್ ಅವ್ರ ಹೇಳಿಕೆ ಬಗ್ಗೆ ಒಂದ್ಸಲ ಈಶ್ವರಪ್ಪನವರು ಹೋಗಿ ಗವರ್ನರ್ಗೆ ಕಂಪ್ಲೇಂಟ್ ಕೊಟ್ಟರು, ನಮ್ಮ ಮುಖ್ಯಮಂತ್ರಿಗಳು ಕರಪ್ಟ್ ಅಂತೇಳಿ. ಈ ಭಾರತ ರಾಷ್ಟ್ರದ ಹಿಸ್ಟ್ರಿನಲ್ಲೇ ಆಗಿಲ್ಲ ಅಂತದ್ದು ಪ್ರಕ್ರಿಯೆ, ಯಾವತ್ತೂ ಆಗಿಲ್ಲ. ಫಸ್ಟ್ ಅಂಡ್ ಲಾಸ್ಟ್ ಅದೇನೆ. ಆಯ್ತಾ? ಸಬ್ಜೆಕ್ಟ್ ನೀವೇನು ಬಹಳ ಕಷ್ಟಕರವಾದ ಪರಿಸ್ಥಿತಿ. ಹೀಗಾಗಿ ನೀವೇನು ಬಹಳ ವೈಟ್ ವಾಶ್. ಸಂಪುಟ ಸಂಕಟ ಅಲ್ಲಿ ಬೀದಿನಲ್ಲಿ ಪ್ರತಿಭಟನೆ ಆಗ್ತಿರೋದು ನಿಭಾಯಿಸಬೇಕು. ಈಗ ಬೀದಿನಲ್ಲಿ ಒಂದೇ ಆಗ್ತಿದ್ರೆ ಸರಿ, ಇನ್ನು ರೂಮ್ ಒಳಗಡೆ ಬ್ಯಾಕ್ ರೂಮ್ ಟಾಕ್ಸ್ ಬೇರೆ ನಡೀತಿದೆ, ಇದನ್ನೂ ನಿಭಾಯಿಸಬೇಕು ಸರ್ಕಾರ. ಎಷ್ಟು ತಲೆನೋವಿದೆ ಡಾಕ್ಟರ್ ಗುಹಾಗೆ. ಅಶೋಕ್ ಗೌಡ್ರೆ, ಇವತ್ತಿನ ಪರಿಸ್ಥಿತಿ ಏನು ಅಂದ್ರೆ ಬಿಜೆಪಿ ಅವರಿಗೆ ಪಾಪ ಅವ್ರು ಹೇಳಲೇಬೇಕಾಗ್ತದೆ. ಅವ್ರ ಪಕ್ಷದಲ್ಲೂ ಮೊನ್ನೆನೂ ಸದಾನಂದ ಗೌಡರು ಆಡಿಯೋ ಬರಲಿಲ್ವೇ? ಅಲೆಜೆಡ್ ಸದಾನಂದ ಗೌಡರು ಬರಲಿಲ್ಲ, ಅದು ಅವ್ರ ಎಂಬ್ಯಾರೇಸ್ ಆಗ್ಲಿಲ್ವ ಅವ್ರಿಗೆ? ಅಫ್ಕೋರ್ಸ್ ಹಂಗೆ ಅದು ಅವರಲ್ಲ ಅಂದ್ರು ಅವರು. ನಾನಲ್ಲ, ನಾನು ಮಾತಾಡಿದ್ದಲ್ಲ ನಮ್ಮಲ್ಲಿ. ಹಾಗಾಗಿ ಬಿಜೆಪಿ ಅವ್ರಿಗೆ ಈ ಒಂದು ವಿಷಯದ ಬಗ್ಗೆ ಮಾತಾಡಕ್ಕೆ ಏನು ಆಕ್ಚುಲಿ ದೇ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಎಟ್ ಆಲ್. ಎನಿವೆ, ಆದರೆ ನಾನು ಟು ಸಮ್ ಇಟ್ ಅಪ್ ಅಂಡ್ ಮೈ ಬಿಗಿನಿಂಗ್ ಸ್ಟೇಟ್ಮೆಂಟ್, ಪಕ್ಷದಲ್ಲಿ ಇಂಥ ಏಳು ಬೀಳು ಯಾರಿಗಾರ ಸಣ್ಣ ಅಸಮಾಧಾನ ಇದ್ದರೆ ಅದನ್ನು ನಿಭಾಯಿಸುವಂಥ ಶಕ್ತಿ ನಮ್ಮ ಮುಖ್ಯಮಂತ್ರಿಗಳಿಗಿದೆ, ನಮ್ಮ ಡೆಲ್ಲಿಲಿರುವಂಥ ವರಿಷ್ಠರಿಗಿದೆ. ಇದನ್ನೆಲ್ಲ ದಾಟಿ ನಾವು ಅವ್ರೆಲ್ಲರೂ ನಾವು ಗಣನೆಗೆ ತಗೊಂಡು ವಿಶ್ವಾಸಕ್ಕೆ ತಗೊಂಡು ವಿ ವಿಲ್ ಗಿವ್ ಎ ವೆರಿ ಗುಡ್ ಗವರ್ಮೆಂಟ್. ಅದರಲ್ಲಿ ನಮಗೇನು ಅನುಮಾನ ಇಲ್ಲ. ಅಶೋಕ್ ಗೌಡ್ರೆ, ಎಲೆಕ್ಷನ್ ಕ್ಯಾಬಿನೆಟ್ ಅಂದರು, ಎಲೆಕ್ಷನ್ಗೋಸ್ಕರ ಮಾಡಿರುವಂಥ ಕ್ಯಾಬಿನೆಟ್ ಅಂದರು. ಆ ಕ್ಯಾಬಿನೆಟ್ ಬಗ್ಗೆನೇ ಈ ಪ್ರಮಾಣದಲ್ಲಿ ಅಪಸ್ವರ, ಅನುಮಾನ, ಅಸಮಾಧಾನ ಇಷ್ಟೆಲ್ಲ ಇರುವಂಥ ಸಂದರ್ಭದಲ್ಲಿ ಮುಂದಿನ ಚುನಾವಣೆನ ನಿಜವಾಗ್ಲೂ ಒಂದು ಪ್ರಬಲವಾಗಿ ನಿಭಾಯಿಸುವಂಥ ಕ್ಯಾಬಿನೆಟ್ ಇದಾಗಬಹುದಾ? ಕೀಪಿಂಗ್ ಇನ್ ಮೈಂಡ್ ಹಿನ್ನೆಲೆಯಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಿದೆ ಅಂತ. ಪ್ಲೀಸ್. ಕಾಂಗ್ರೆಸ್ನ ಎಲೆಕ್ಷನ್ ಕ್ಯಾಬಿನೆಟ್ ಅಂದರೆ ಏನು, ಅದು ಇಂಪಾರ್ಟೆಂಟು. ಯಾಕಂದರೆ ಪ್ಯಾರಾಮೀಟರ್ ಈಸ್ ವೆರಿ ಕ್ಲಿಯರ್ಲಿ ಸೆಟ್. ಯಾರು ಎಷ್ಟು ಲೂಟ್ ಮಾಡ್ತಾರೆ, ಯಾರು ಎಷ್ಟು ಖರ್ಚು ಮಾಡಲಿಕ್ಕೆ ಕೊಡ್ತಾರೆ ಚುನಾವಣೆ ಟೈಮಲ್ಲಿ. ಇದು ಯಾಕೆ ಅಂತ ಹೇಳಿದ್ರೆ, ಯಾಕೆ ಹಿಂಗೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ನಾನಿಲ್ಲಿ ಇದೇ ಕಾಂಗ್ರೆಸ್ ಪಕ್ಷ 1989ರಲ್ಲಿ ಸರ್ಕಾರ ರಚನೆ ಮಾಡಿದಂತಹ ವೀರೇಂದ್ರ ಪಾಟೀಲ್ ಸರ್ಕಾರ, ತುಂಬ ನಾವು ಆಗ ತಾನೇ ವಿದ್ಯಾರ್ಥಿಗಳಾಗಿದ್ವಿ, ಇನ್ನು ಸಣ್ಣ ವಿದ್ಯಾರ್ಥಿಗಳು. ಆಗ ನಾವು ಪೇಪರ್ ಓದ್ಬಿಟ್ಟು ತಿಳ್ಕೊತಾ ಇದ್ವಿ. ಯಾವ ರೀತಿ ಸೆಟ್ ಮಾಡಿದರು ಅಂದರೆ, 12 ಜನ ಮಂತ್ರಿಗಳು ಮಾಡ್ತಾರೆ. 12 ಜನ ಮಂತ್ರಿಗಳು, ಒಬ್ಬ ಮಂತ್ರಿಗೆ 8 ಜನ ಶಾಸಕರ ಸಪೋರ್ಟ್ ಇರಬೇಕು. ಆ ಸಪೋರ್ಟ್ ಇದ್ದ ಲೆಟರ್ ಇದ್ದರೆ ಮಾತ್ರನೇ ವೀರೇಂದ್ರ ಪಾಟೀಲರು ಅವ್ರನ್ನ ಮಂತ್ರಿ ಮಾಡ್ತಾರೆ. ಅದು 179 ಜನ ಶಾಸಕರಿಗೆ ಇದು ಭಾರಿ ಭರ್ಜರಿ ಬಹುಮತ. ಈ ಕರ್ನಾಟಕದ ಇತಿಹಾಸದಲ್ಲೇ ಗೆದ್ದಿರಲಿಲ್ಲ. ಹೈಕಮಾಂಡ್ನ ಇಂಟರ್ಫಿಯರೆನ್ಸ್ ಇಲ್ಲದೆ ಮಾಡಿದರು. ಅದಕ್ಕೋಸ್ಕರನೇ ಅವ್ರನ್ನ ತೆಗೆದ್ರು. ಹೈಕಮಾಂಡ್ ಇಂಟರ್ಫಿಯರೆನ್ಸ್ ಇರಲಿಲ್ಲ ಅಂತೇಳಿ ಹೈಕಮಾಂಡ್ಗೆ ಬೇಕಾಗಿರ್ತಕ್ಕಂಥ ಬಂಗಾರಪ್ಪ ಅವ್ರನ್ನ ತದನಂತರದಲ್ಲಿ ವೀರಪ್ಪ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಇದೇ ಮುಖ್ಯಮಂತ್ರಿಗಳು ಅಂದರೆ ಇವತ್ತಿನ ಮುಖ್ಯಮಂತ್ರಿ ಅವತ್ತು ಬಂಗಾರಪ್ಪನವ್ರ ಕಾಲದಲ್ಲಿ ಸಚಿವರಾಗ್ತಾರೆ. ಆಯಿತಾ? ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಪ್ಯಾರಾಮೀಟ್ರು, ಇದೇ ಪ್ಯಾರಾಮೀಟರ್ನ ಲಾಲು ಪ್ರಸಾದ್ ಯಾದವ್ 1995 ಜನತಾದಳ ಇದ್ದಾಗ ಮಾಡಿದ್ರು. RJD ಮಾಡಿದಾಗ ಅದನ್ನು ಅವ್ರ ಫಾರ್ಮುಲಾ ಅವರೇ ತೆಗೆದಾಕ್ಬಿಟ್ರು. ಒಂದು ಫಾರ್ಮುಲಾ ಇತ್ತಾ ಮಂತ್ರಿ ಮಾಡಲಿಕ್ಕೆ? ಏನು ಫಾರ್ಮುಲಾ ಇತ್ತು? ನಮ್ಮ ಪ್ರಕಾರ ಏನು ಫಾರ್ಮುಲಾ ಇತ್ತು ಅದನ್ನೇ RB ತಿಮ್ಮಾಪುರ್ ಅವರೂ ಸಹ ಹೇಳ್ತಾ ಇರ್ತಕ್ಕಂಥದ್ದು. ಏನು ಅಂದರೆ, ಯಾರ್ಯಾರು ಎಷ್ಟೆಷ್ಟು ಕಾಣಿಕೆಯನ್ನು ಹೈಕಮಾಂಡ್ಗೆ ಮತ್ತು ಸರ್ಕಾರಕ್ಕೆ ಕೊಡ್ತಾರೆ, ಈಗ ಕೊಟ್ಟಿದ್ದಾರೆ, ಮುಂದೆ ಕೊಡ್ತಾರೆ ಅಂತಕ್ಕಂಥದ್ದು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಒಬ್ಬೊಬ್ಬರದೇ ವಿಶ್ಲೇಷಣೆ ಮಾಡ್ಕೊಂಬರೋದಾದರೆ, ಈಗ ನಮ್ಮ ಮಾಗಡಿ ಬಾಲಕೃಷ್ಣ ಅವರು ಈಗ ಯಾವುದಪ್ಪ ಅದು ಬಿಡದಿ ಟೌನ್ಶಿಪ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಬಿಡದಿ ಟೌನ್ಶಿಪ್ಪಲ್ಲಿ ಎಷ್ಟು ನೀನು ಲೂಟ್ ಮಾಡಿ ಕೊಡ್ತೀಯಪ್ಪ ನನಗೆ ಅಂತಕ್ಕಂಥ ಪ್ಯಾರಾಮೀಟರ್. ಬಿ ನಾಗೇಂದ್ರ ಅವರು ಇಷ್ಟು ಕೊಟ್ಟಿದ್ದೀರಾ, ಅವ್ರು ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು ಮೋಸ್ಟ್ಲಿ ಸಿದ್ದರಾಮಯ್ಯನವ್ರಿಗೆ ಅಥವಾ ಹೈಕಮಾಂಡ್ಗೆ. ನಾನು ನಿಮಗೆ ಶೇರ್ ಮಾಡಿದ್ದೆ, ಆದರೆ ನೀವು ನಾನೇನಾದ್ರೂ ಮಂತ್ರಿಮಂಡಲಕ್ಕೆ ತೊಗೊಳ್ಳದೇ ಇದ್ದರೆ ನಾನು ನಿಮ್ಮ ಹೆಸರುಗಳನ್ನ ಹೇಳ್ತಾನೆ ED ಮುಂದೆ, ಅದಕ್ಕೋಸ್ಕರ ತೊಗೊಂಡಿರ್ಬೋದು. ಹಾಗೆಯೇ ಸಂತೋಷ್ ಲಾಡ್ ಅವರು ಗೊತ್ತಿದೆ ಎಲ್ಲರಿಗೂ ಯಾವ ರೀತಿ ಹೆಲ್ತ್ ಕಿಟ್ಟಲ್ಲಿ, ಯಾವ ರೀತಿ ಲೇಬರ್ ಕಿಟ್ಟಲ್ಲಿ ಅಕ್ರಮ ಮಾಡಿದ್ರು ಅಂತ ಹೇಳಿ. ಆದರೆ ಆ ಅಕ್ರಮನ ಅಮೌಂಟ್ ಪ್ರಾಬಬ್ಲಿ ಶೇರ್ ಮಾಡ್ಕೊಂಡಿರ್ಬೋದು, ಅದರಿಂದ ಕೊಟ್ಟಿರಬಹುದು. ಅದೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನಕ್ಕೆ ಮಾಡಲಿಲ್ಲ ಸಚಿವರು ಏನಕ್ಕೆ ಮಾಡಲಿಲ್ಲ ಅಂದರೆ, ಅವರು ಆ 7,500 ಕೋಟಿ ರೂಪಾಯಿ ಏನಿತ್ತು ಸರಿಯಾಗಿರ್ತಕ್ಕಂತಹ ಶೇರನ್ನು ಕೊಟ್ಟದೆ ಇರಬಹುದೇನೋ, ಆದ್ದರಿಂದಾಗಿ ಅವ್ರು ಮಾಡದೇ ಇರಬಹುದು. ಅಂದರೆ ಈ ರೀತಿಯ ಒಬ್ಬೊಬ್ಬರ ಬಗ್ಗೆನೂ ಕೇಳಿದೆ. ಈಗಲಾದರೂ ವಿರೋಧ ಪಕ್ಷಗಳು ಬರ್ತಾ ಇದ್ದೀನಿ, ವಿರೋಧ ಪಕ್ಷಗಳು ಸತ್ಯವಾದ ಮಾತು. ಯಾಕೆಂದ್ರೆ ಎಕ್ಸೈಸ್ ಅಂದ್ರೆ ಅದ್ರ ಬಗ್ಗೆ
ಬಗ್ಗೆ ಏನೂ ಆಗ್ಲಿಲ್ಲ. ಇಲ್ಲ ಬಂದೆ ನಾನು. ನೀವು ತುಂಬ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರಿ. ಇನ್ಫ್ಯಾಕ್ಟ್ ನಿನ್ನೆ ಬೆಳಗ್ಗೆ ನಾವು ಮಾಧ್ಯಮದ ಏನು ಸಭೆ ಚರ್ಚೆ ಆಗ್ತದೆ ಆ ಸಭೆನಲ್ಲೇ ನಾವು ಚರ್ಚೆ ಮಾಡಿದ್ವಿ. ಇದಕ್ಕೆ ಎವಿಡೆನ್ಸಸ್ನ ಕಲೆಕ್ಟ್ ಮಾಡಿಕೊಂಡು ತದನಂತರದಲ್ಲಿ ನಾವು ಮಾತಾಡತಕ್ಕಂಥ ಕೆಲಸ ಆಗಬೇಕು. ಆಮೇಲೆ ಒಂದು ಪತ್ರಿಕಾಗೋಷ್ಠಿ ಮತ್ತು ಹೋರಾಟನ ನಾವು ರೂಪಿಸಬೇಕು ಅಂತ ಹೇಳಿ. ಆದರೆ ಏನಾಯಿತು, ಇವತ್ತು ಬೆಳಗ್ಗೆ ನಾವು ಚರ್ಚೆ ಮಾಡ್ತಿದ್ದಾಗ ಸಾಕಷ್ಟು ಎವಿಡೆನ್ಸ್ ಕಲೆಕ್ಟ್ ಆಗಿಲ್ಲ ಅಂತಕ್ಕಂಥದ್ದು ಸಹ ಮಾಹಿತಿ ತೆಗೆದುಕೊಂಡ್ವಿ. ಆದರೆ ತದನಂತರದಲ್ಲಿ ಯಾವ ರೀತಿ ವಿಜಯಾನಂದ ಕಾಶ್ಯಪ್ನವ್ರು ಹೇಳಿದ್ರು ಆಗ ಈಗ ನಮ್ಮದು ಮೀಟಿಂಗ್ ನಡೀತಾ ಇದೆ. ಅದರಲ್ಲಿ ಮೋಸ್ಟ್ಲಿ 7 ಗಂಟೆಗೆ ಮೀಟಿಂಗ್ 7 ಗಂಟೆ 8 ಗಂಟೆ ಮೀಟಿಂಗ್ ಇದೆ. ಅದರಲ್ಲಿ ಇಲ್ಲ ಒಂದು ನಿಮಿಷ ಗುಹವರೇ, ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ತಾವು ಮಾತಾಡಿ, ತೊಂದರೆ ಇಲ್ಲ. ತಾವು ಮಾತಾಡ್ಬೇಕಾದ್ರೆ ನಾನು ಮಾತಾಡಲಿಲ್ಲ. ಆದರೆ ಏನಂತ ಹೇಳಿದ್ರೆ ಯಾವ ರೀತಿ ಸ್ಟ್ರಾಟಜೈಸ್ ಮಾಡಬೇಕು. ಯಾಕಂದರೆ RV ತಿಮ್ಮಾಪುರ್ ಅವ್ರ ಬಗ್ಗೆನೂ ಸಹ ಆಪಾದನೆ ಬಂತು. ಆವಾಗ ನಾವು ಹೇಳ್ತಾ ಇದ್ವಿ, ಲೋಕಾಯುಕ್ತನೇ ಒಂದು ಪೋರ್ಟ್ಫೋಲಿಯೋ ಮಾಡ್ಕೊಂಡ್ಬಿಟ್ಟಾರೆ ಕಾಂಗ್ರೆಸ್ ಸರ್ಕಾರ. ಲೋಕಾಯುಕ್ತದಲ್ಲಿ SP ಇವರು ಆಗರಣನೂ ಸಹ ಆ ಟೇಪ್ನು ಸಹ ನೀವು ತೋರಿಸ್ತಾರೆ. ಅಧಿಕಾರಿ ಮಾತಾಡ್ತಾ ಇದ್ದಿದ್ದು ಅಲ್ಲ, ಅದು ಒಂದೇ ಅಲ್ಲ. ಆಮೇಲೆ ಯಾವ ರೀತಿ ಸಿದ್ದರಾಮಯ್ಯನವ್ರನ್ನ ಅವೇಳನಕಾರಿಯಾಗಿ ಯಾರ್ಯಾರು ಉಗ್ರಪ್ಪನವರು ಮತ್ತು ಅವ್ರು ಇನ್ನೊಬ್ರು ಅಶೋಕ್ ಪಟ್ಟಣ್ಣನವರು ಏನು ಮಾತಾಡಿದ್ರು, ಅಶೋಕ್ ಪಟ್ಟಣ್ಣವ್ರಿಗೆ ಏನಕ್ಕೆ ಮಂತ್ರಿ ಮಾಡಿಲ್ಲ, ಏನಕ್ಕೆ ಅಂತಂದರೆ ಇದೇ ಕಾರಣಕ್ಕೆ ಮಂತ್ರಿ ಮಾಡಿಲ್ಲ. ಆಮೇಲೆ ಪಾಪ ನಮ್ಮ ಇವರು ಸಮುದಾಯದ ನಾಯಕರಿದ್ದರು, ಹಿಂದುಳಿದ ಸಮುದಾಯ ನಾಯಕರು, ಅವ್ರನ್ನೂ ಸಹ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು ಕಾಂಗ್ರೆಸ್ನವರು. ಅದು ಪಾಪ ಅವರು ತುಂಬ ಸೀನಿಯರ್ ಇದ್ದರು, ಆದರೂ ಸಹ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವ್ರ ಬಗ್ಗೆ ಟಗರು ಎಗರಿ ಗುದ್ದುತ್ತಪ್ಪ ಅಂತ ಹೇಳಿದ್ದಕ್ಕೆ, ಆಯಿತಾ. ಅಂದರೆ ಯಾರೂ ಸಹ ಇವ್ರನ್ನ ಕ್ರಿಟಿಸೈಸ್ ಮಾಡಬಾರ್ದು. ವಿರೋಧ ಪಕ್ಷದವ್ರು ಕ್ರಿಟಿಸೈಸ್ ಮಾಡಿದ್ರೆ ಕೇಸ್ ಹಾಕ್ತೀರಾ? ಯಾವ್ದ್ರಿ ಇದು ಅರ್ಥ ಇದು? ಯಾವ್ದರ್ಥ ಇದು? ಯಾವ್ದರ್ಥ? ಮಾತಾಡಕ್ ಬಿಡಿ. ಏನು ಅಂತ ಹೇಳಿದ್ರೆ, ಈ ಸರ್ಕಾರದಲ್ಲಿ ಮಂತ್ರಿ ಆಗೋದಕ್ಕೆ ಅವಕಾಶ ಇರೋದು ಕೇವಲ ಒಂದೇ ಪ್ಯಾರಾಮೀಟರ್, ಯಾರು ಎಷ್ಟು ದುಡ್ಡನ್ನು ಹೈಕಮಾಂಡು ಮತ್ತು ಸರ್ಕಾರದ ಚುನಾವಣೆ ಕೊಡ್ತೀರಾ, ಅದರಿಂದಾಗೇನೆ ಅಂಥವ್ರನ್ನೇ ಮಾಡೋದು. ಇನ್ನು ಯಾವುದೇ ಕ್ರೈಟೀರಿಯಾ ಮಾಡಲ್ಲ. ಜಾತಿ ಲೆಕ್ಕಾಚಾರ ಹೊಂದ್ಬಿಟ್ರೆ ಕ್ಷೇತ್ರವಾರದಲ್ಲೂ ಸಹ ಪ್ರಾದೇಶಿಕವಾರದಲ್ಲೂ ಮಾಡಿಲ್ಲ, ವುಮೆನ್ಗೆ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಈ ಸರ್ಕಾರ ಅಟ್ಟರ್ ಫೇಲ್ಯೂರ್ ಆಗಿದೆ. ಇದು 5G ಅಲ್ಲ 5C ಸರ್ಕಾರ. ಮುಂದೆ ನಾನು 5C ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಜನತೆ ಸರ್ಕಾರ ಅಲ್ಲ ಇರುತ್ತೆ, ನಮಗೆ 140 ಶಾಸಕರಿದ್ದಾರೆ, ಅಸಮಾಧಾನ ಇರುತ್ತೆ, ನಾವು ನಿಭಾಯಿಸ್ತೀವಿ. ಅಷ್ಟು ಸಿಂಪಲ್ ಆಗಿ ಇದನ್ನ ಬಿಟ್ಬಿಡ್ಬೇಕಾ? ಅಂದ್ರೆ ನಮಗಂತೂ ಪ್ರಶ್ನೆಗಳಿದೆ. ಒಂದು ವಿರೋಧ ಪಕ್ಷ ಆಗಿ ನೀವೇನು ಹೇಳ್ತೀರಿ ಅಂತ ನೋಡಿ ಸರ್. ಈ ಸರ್ಕಾರ ಒಂದು ಸರ್ವಾಧಿಕಾರಿ ಧೋರಣೆಯ ಒಂದು ಸರ್ಕಾರ ಅಂತೇಳಿ ನಾವು ನೇರವಾಗಿ ಹೇಳ್ತೀವಿ. ಯಾಕೆಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಯಾರೋ ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂತಂದರೆ 2 ನಿಮಿಷದ ರಾಜೀನಾಮೆ ತೊಗೊಳಗೆ ರೆಡಿ ಅಂತಂತಂದರೆ ಹೌ ದೇ ಆರ್ ಆಕ್ಟಿಂಗ್ ಅಂತೇಳಿ ಅವರ ತಪ್ಪೇನಿದೆ ಅಂತ ಅಲ್ಲ. 2 ನಿಮಿಷ ತಗೋತೀವಿ ಅಂತ 140 ಅವ್ರಿಗೆ ಏನಾಗಿದೆ ಅಂತಂದ್ರೆ ಸರ್ಕಾರಕ್ಕೆ ಯಾಕೆ ಇರಬೇಕು? ಯಾರೋ ಬ್ಲಾಕ್ ಮೇಲ್ ಮಾಡ್ತಾರೋ ತಗೋತೀನಿ ಅಂತ ಡಿಕೆ ಸ್ಟೈಲ್ ಆಫ್ ಫಂಕ್ಷನಿಂಗ್. ಈಗ ಶಾಸಕರು ಆಗೋವಂಥದ್ದು ಕೆಲವರು, ಎಲ್ಲರೂ ಆಗಲ್ಲ. ಮಂತ್ರಿ ಆಗೋದು ಅದರೊಳಗಡೆ ಕೆಲವರು. ಎಲ್ರಿಗೂ ಆಸೆ ಇರುತ್ತೆ, ಕೇಳ್ತಾರೆ, ಅವ್ರ ಸಮಸ್ಯೆಗಳಿಂದ ಕೇಳಬೇಕು. ಅದು ಬಿಟ್ಬಿಟ್ಟು 2 ನಿಮಿಷ ನಾವು ಅಧಿಕಾರ ಇಂಥದ್ದು ರಾಜೀನಾಮೆ ತೊಗೋತೀವಿ, ಹಿಟ್ ಔಟ್ ಆರ್ ಗೆಟ್ ಔಟ್ ಅಂತ ಅಂತಾರೆ. ಇದು ಉದ್ಘಾಟತನದ ಒಂದು ಇದು. ನೀವು ನೋಡಬೇಕು, ಕಾಂಗ್ರೆಸ್ ಇವ್ರು ಹೇಳ್ಕೊಂಬಂದ್ರು, ನಾವು ಭಾಳ ನಯವಾಗಿ ಹೇಳಿದ್ರು ನಮ್ಮ ಡಾಕ್ಟ್ರು. ಏನಂತ, ಇದು ಅದೇ ಎಲ್ಲ ಮಾಮೂಲಿ ಬಿಡ್ರಿ, ಇದೆಲ್ಲ ಏನಿಲ್ಲ, ಎಲ್ಲ ಅಂತ ಏನು ಎಂಬ್ರಾಸ್ಮೆಂಟ್ ಏನಿಲ್ಲ, ಇವೆಲ್ಲ ಸಹಜ ಅಂತಂದು. ಆದರೆ ಕಾಂಗ್ರೆಸ್ ಲೆಟರ್ಡ್ ಮುಖಾಂತರ ಆರ್ಟಿಕಲ್ 178, 182 ಪ್ರಕಾರವಾಗಿ ಒಬ್ಬ ಸಂವಿಧಾನದ ದತ್ತಕವಾಗಿರುವಂಥ ಒಬ್ಬ ಅವ್ರನ್ನ ವಿಧಾನ ಪರಿಷತ್ತಿನ ಸಭಾಪತಿಯನ್ನು, ಉಪಸಭಾಪತಿಯನ್ನು, ಸ್ಪೀಕರನ್ನು ಆಯ್ಕೆ ಮಾಡೋಂಥ ವ್ಯವಸ್ಥೆ ಇರೋಂಥ ಸಂದರ್ಭದಲ್ಲಿ ಇವರು ನೇರವಾಗಿ ಒಂದು ಹೆಸರು ನಮೂದನೆ ಮಾಡಿ ಕಳಿಸ್ಕೊಡ್ತಾರಲ್ಲ, ಈ ಪಕ್ಷಕ್ಕೆ ಏನಾದ್ರು ಜವಾಬ್ದಾರಿ ಇದೆಯಾ? ಇವರೇನೋ ಸಂವಿಧಾನ ಗೌರವ ಕೊಡ್ತಾರೆ, ಇವರು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಇವತ್ತು ಬಂದಿರೋ ವಿಚಾರ ಆಡಿಯೋ ವಿಚಾರ. ಉಮೇಶ್ ಗೌಡ್ರೆ ಅದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಹೌದು, ಈಗ ಅವ್ರ ಪತ್ರದಲ್ಲಿ ಬರಿದೇ ಇದ್ರು ನಿರ್ಧಾರ ಅವ್ರದೇ. ಹೌದು. ವಿಧಾನಸಭೆ ವಿಧಾನ ಪರಿಷತ್ ಎರಡರಲ್ಲೂ ಮೇಲ್ಗೈಯನ್ನ ಸಂಖ್ಯಾಬಲದ ಮೂಲಕ ಸಾಧಿಸಿದ್ದಾರೆ. ಎಲ್ಲಿ ಮಾಡ್ಬೇಕು ಸರ್ ಅದನ್ನ? ನೀವು ಹೇಳೋದು ಕರೆಕ್ಟ್ ಇದೆ. ಇದು ಸಂವಿಧಾನಿಕ ಪ್ರಾಕ್ಟೀಸ್ ಅಲ್ಲ, ಒಪ್ಪುವಂತದಲ್ಲ, ಅದನ್ನ ಒಪ್ಪೋಣ. ಆದ್ರೂ ನಿರ್ಧಾರ ಅವ್ರದೇ ಅಲ್ವಾ? ನಿರ್ಧಾರ ಅವ್ರು ಯಾರನ್ನ ಸರ್ ಒಂದು ಅದಕ್ಕೆ ಆದಂತ ವೇ ಇದೆ ಅಲ್ವಾ ಸರ್? ಏನು ಚರ್ಚೆ ಮಾಡಬಾರ್ದು. ಸಂವಿಧಾನಿಕ ಹುದ್ದೆಗೆ ಪಕ್ಷದ ಕಡೆಯಿಂದ ಶಿಫಾರಸು ಇವತ್ತಿನ ಚರ್ಚೆ ಮಾಡೋಣ ಸರ್. ಏನ್ ಮಾಡಿದ್ದಾರೆ ಇವರು? ಕಳೆದ 2 ತಿಂಗಳಿಂದ 60 ದಿನದಿಂದ ಇವರು ಮೀನಾಮೇಷ ಎಣಿಸ್ಕೊಂಡ್ಬಂದ್ರು. ಏನಕ್ಕೆ ಮಾಡ್ಕೊಂಡ್ಬಂದ್ರು? ಏನು ವ್ಯಾಪಾರ ಮಾಡ್ತಾ ಇದ್ರ?
ವ್ಯಾಪಾರ ಮಾಡ್ತಾ ಇದ್ದಾರೆ ಮಂತ್ರಿಗಿರಿನ ಪೋರ್ಟ್ಫೋಲಿಯೋ ಮಾಡಾಯ್ತು. ಇವಾಗ ಈ ಆಡಿಯೋ ಬಂತು, ಈ ಆಡಿಯೋ ಮೂಲಕ ನಮ್ಗೆ ಏನ್ ಕಾಣ್ತಿದೆ ಅಂದ್ರೆ ಬರೀ ಹೌದು. ಬೀದಿ ಮೇಲಲ್ಲ ಅಸಮಾಧಾನ ಸರ್, ಇರೋದು. ಈಗ ಈ ಸರ್ಕಾರದಲ್ಲಿ- ಪ್ರತಿಭಟನೆ ಇರೋದು ಹೌದು. ಬರೀ ವಿಜಯನಗರದಲ್ಲ, ಖಂಡಿತ. ಬರೀ ಚಿತ್ರದುರ್ಗದಲ್ಲ, ಇವತ್ತು ಬರೀ ಕೆಪಿಸಿಸಿ ನಾವು- ಕಚೇರಿ ಎದುರುಗಡೆ ಅಲ್ಲ ಅಂತ. ನೀವು ಹೇಳ್ದಂಗೆ ಸರ್, ಈ ಸರ್ಕಾರದಲ್ಲಿ ಯಾರಿಗೆ ಜಿ ಹುಜೂರು ಅಂತಾರೆ, ಯಾರು ಈ ಬಟ್ಟಂಗಿಗಳಿದ್ದಾರೆ, ಯಾರಿಗೆ ಅಧಿಕಾರ ಬಲ ಇದೆ, ಯಾರಿಗೆ ಜಾತಿ ಬಲ ಇದೆ, ಯಾರಿಗೆ ಹಣ ಬಲ ಇದೆ, ಯಾರಿಗೆ ಹೈಕಮಾಂಡ್ ಕೃಪಾಶೀರ್ವ ಇದೆ ಅಂತವ್ರಿಗೆ ಮಾತ್ರ ಸಿಕ್ಕಿದೆ ಇವತ್ತು. ನೀವು ನೋಡಿದಿರ ನೀವು, ಇವ್ರು ಯಾರು ಇಲ್ಲಿ ಚೆನ್ನಾಗಿ ಇಲ್ಲಿ ಕೆರೀತಾರೆ ನೋಡಿ, ನಾವು ಭಾಷೆಯಲ್ಲಿ ಹೇಳ್ಬೇಕು, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಂತಂದ್ರೆ ಇವ್ರು ಮಂತ್ರಿಗಿರಿ ಮಾಡ್ಕೊಂಡ್ರೆ ಏನಕ್ಕೆ ಅಂತಂದ್ರೆ ಹೈಕಮಾಂಡ್ಗೆ ಹಿಂದೆ ರಾಜ ಮಹಾರಾಜರಿಗೆ ಕಪ್ಪನ್ ಕಾಣಿಕೆ ಕೊಡ್ತಿರಂತಲ್ಲ ಯಾರೋ ಸಾವಂತ ರಾಜರುಗಳು, ಆ ಪರಿಸ್ಥಿತಿ ಬಂದು ತಂದು ನಿಂತಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಆಮೇಲೆ ತಿಮ್ಮಾಪುರ ಅವರು ಮಾತಾಡಿರೋಂಥದ್ದು ನೇರವಾಗಿ ಹೇಳಿದ್ದಾರೆ, ಹಂಚ್ಕೊಂಡಿದ್ದಾರೆ. ಅದನ್ನ ಬಿಜೆಪಿ ಅಥವಾ ಜನತಾದಳ ಆರೋಪ ಮಾಡ್ತಾ ಇಲ್ಲ ಸರ್, ಅವ್ರು ಹೇಳಿ ನಿಜ ಅಂದ್ರೆ ಏನೋ ಸಮಥಿಂಗ್ ಆಗಿದೆ, ಕೊಟ್ಟು ಪೇಮೆಂಟ್, ಇವರೆಲ್ಲ ಪೇಮೆಂಟ್ ಗಿರಾಕಿಗಳು ಆಗಿರೋಂಥ ಸಚಿವರುಗಳು ಬಹುತೇಕವಾಗಿ, ನಾನು ಎಲ್ಲರೂ ಅಂತ ಹೇಳಕ್ಕಲ್ಲ. ಆಮೇಲೆ ಪ್ರಾದೇಶಿಕ ಸಮತೋಲನತೆಯನ್ನು ಮಾಡಿದೀನಿ ಅಂತ ಹೇಳಿದ್ರಲ್ಲ ಸರ್, 10 ಜಿಲ್ಲೆ ಕೊಟ್ಟೇ ಇಲ್ಲ, 8 ಆಯ್ತು. ಮಾತಾಡೋಣ. ಅದೆಲ್ಲ 2 ದಿವಸದಿಂದ ಮಾತಾಡ್ಬಿಡ್ತೀವಿ. ಇವತ್ತು ಕೇವಲ ನನ್ನ ಚರ್ಚೆ ಟು ದ ಪಾಯಿಂಟ್. ಈ ಆಡಿಯೋ ಮೂಲಕ ಹೊರಗೆ ಬಂದಿರುವಂತ ಅಸಮಾಧಾನ, ಖಂಡಿತ. ಅಸಮಾಧಾನಕ್ಕೆ ನಿಲ್ಲಿಲ್ಲ. ಇಲ್ಲಿ ಷಡ್ಯಂತ್ರ, ಪಿತೂರಿ, ಅಸೂಯೆ ಎಲ್ಲ ಕಾಣ್ತಿದೆ. ಸರ್, ಈ ಇದು ಸರ್ಕಾರವನ್ನ- ನಾನು ಯತ್ನಾಳ್ ಅವ್ರಿಗೆ ಕೇಳಕ್ ಬಯಸ್ತೀನಿ, ಇಟ್ನಾಳ್ ಅವ್ರಿಗೆ ಸಾರಿ, ನಾನು ಕೇಳಕ್ ಬಯಸೋದು ಏನಪ್ಪಾ ಅಂದ್ರೆ ಸರ್, ಇದು ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಯಾವ ರೀತಿಯ ಪರಿಣಾಮ ಬೀರುತ್ತೆ? Obviously, it is an embarrassment. It's a great embarrassment. On the very next day of the cabinet forming, ಹೊಸ ಸಂಪುಟ ಆದ ಮರುದಿವಸ ಈ ಥರ ಸಮಾಚಾರ ಹೊರಗಡೆ ಬರ್ತಾ ಬಂದರೆ ಇಟ್ ಈಸ್ ಬಿಗ್ ಎಂಬರಾಸ್ಮೆಂಟ್ ಒಂದು. ಆಮೇಲೆ ಅಲ್ಲಿ ಮಾತಾಡಿದ ಮಾತುಗಳೇನಿದ್ದಾವೆ, ನನಗೆ 2-3 ಇಲ್ಲಿ ಅಬ್ಸರ್ವೇಷನ್. ಒಂದು, ಇದೇ 140 ಸಂಖ್ಯೆಯ ಸರ್ಕಾರ, ದ ಸೇಮ್ ಕಾಂಗ್ರೆಸ್ ಪಾರ್ಟಿ, ವೆನ್ ದ ಕ್ಯಾಬಿನೆಟ್ ವಾಸ್ ಫಾರ್ಮ್ಡ್ ವಿತ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಂಪುಟ ರಚನೆ ಮಾಡಿದಾಗ ಇದೆಲ್ಲವೂ ಕೇಳಿ ಬರಲಿಲ್ಲ, ಈ ಥರದ್ದು ಬರಲಿಲ್ಲ. ಅಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು. ಇದು DK ಶಿವಕುಮಾರ್ ಆದ್ಮೇಲೆ ಯಾಕೆ ಈ ಡೆವಲಪ್ಮೆಂಟ್ ನಡೀತಾ ಇದ್ದಾವೆ ಅಂದ್ರೆ ನೀವೇನ್ ಹೇಳೋದು, ಸಿಎಂ ವಿರುದ್ಧ ಪಿತೂರಿ ಅಂತನಾ? ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ. ಬಟ್ ದಟ್ ಈಸ್ ದ ಆಪ್ಟಿಕ್ಸ್ ಒನ್ ಗೆಟ್ಸ್. ಈಗ ಸಿಎಂ ಕಾಟ ಕೊಡಬೇಕು, ಟ್ರಬಲ್ ಶೂಟರ್ ಅಲ್ವಾ, ಟ್ರಬಲ್ ಶೂಟರ್. ಇದು ಆಂಗಲ್, ಇದು ಚೆನ್ನಾಗಿದೆ. ಟ್ರಬಲ್ ಈಗ ಅವಾಗಲೇ ನಮ್ಮ ಶಂಕರ್ ಅವರು ಮತ್ತೆ ಅಶೋಕ್ ಗೌಡ್ ಮಾತಾಡ್ತಿದ್ರಲ್ಲ. ಈಗ ನಾವು ಇವತ್ತು ಮಾತಾಡ್ತಾ ಇರೋದು ಭಾರತ ದೇಶದಲ್ಲಿ ಭ್ರಷ್ಟಾಚಾರ ಸೆಮಿನಾರ್ ಮಾತಾಡ್ತಾ ಇಲ್ಲ. ವಿ ಆರ್ ಟಾಕಿಂಗ್ ಟುಡೇಸ್ ಡೆವಲಪ್ಮೆಂಟ್. ಇಟ್ಸ್ ಅ ನ್ಯೂಸ್ ಪ್ರೋಗ್ರಾಮ್ ಬೇಸ್ಡ್ ಆನ್ ಟುಡೇಸ್ ಡೆವಲಪ್ಮೆಂಟ್. ಟುಡೇಸ್ ಡೆವಲಪ್ಮೆಂಟ್ ಇಸ್ ದಿಸ್. ಈಗ ಈ ಕಾಂಗ್ರೆಸ್ ಏನೇನು ಮಾಡಿದೆ ಇಲ್ಲಿ, ಅದನ್ನೇ BJP ಕೇಂದ್ರದಲ್ಲಿ ಮಾಡಿದೆ, ಅದನ್ನಿಂದ ಜನತಾದಳ ಮಾಡಿದೆ. ಜನರಿಗೂ ಗೊತ್ತಿದೆ ಭ್ರಷ್ಟಾಚಾರ ಇಸ್ ಕಾಮನ್, ಭ್ರಷ್ಟಾಚಾರ ಇದೆ ಅಂತ ಗೊತ್ತಿದೆ. ಬಟ್ ಯಾಕೆ ಇದು ಮುಖ್ಯ ಆಗುತ್ತೆ ಅಂದರೆ, ಈ ಒಂದು ಕ್ಯಾಬಿನೆಟ್ ಆದ ತಕ್ಷಣವೇ ಒಂದು ರಾಜೀನಾಮೆ ಮಾತು ಬಂತು. ರಾಜೀನಾಮೆ ಸುಮ್ಮನೆ ಹೇಳಿಲ್ಲ DK ಶಿವಕುಮಾರ್, ಕೊಟ್ಟ ತಕ್ಷಣ ತೊಗೊಂಡ್ಬಿಡ್ತೇನೆ ಅಂತೇಳಿ. ರಾಜೀನಾಮೆ ಕೂಡ ಬೆದರಿಕೆ ಹಾಕಿದ್ರು ಮೊದಲು ಅವರು. ಆವಾಗ ಮತ್ತೇನು ಮಾಡಬೇಕು, ಹೆದರ್ಬೇಕಾ? ಆಯ್ತಪ್ಪ, ನಿಮಗೂ ಮಂತ್ರಿ ಸ್ಥಾನ ಇಲ್ವೇ? ಆ್ಯಂಡ್ ಅಗೇನ್ ನಿನ್ನೆ ಡೆವಲಪ್ಮೆಂಟ್ ನೋಡಿದ್ರೆ ನೀವು, ಈ ಸಂಪುಟ ರಚನೆ ಆದ ಮೇಲೆ ಯಾರೂ ಖುಷಿಯಾಗಿಲ್ಲ. ಐ ಮೀನ್ DK ಶಿವಕುಮಾರ್ ಆನ್ ದ ಪೇಪರ್ ಹಿ ಈಸ್ ಹೆಡ್ ಆಫ್ ದ ಕ್ಯಾಬಿನೆಟ್, ಅವರು ಖುಷಿಯಾಗಿಲ್ಲ. ಸಿದ್ದರಾಮಯ್ಯ ಬಣದ ಅಲ್ಲ, ಬಟ್ ಒಂದು ಅಸೆಸ್ಮೆಂಟ್ ಹೇಳುತ್ತೆ, ಒಂದು ವಿಶ್ಲೇಷಣೆ ಹೇಳುತ್ತೆ, ಸಿದ್ದರಾಮಯ್ಯ ಅವ್ರದೇ ಮೇಲ್ಗೈ ಆಯ್ತಪ್ಪ ಈ ಕ್ಯಾಬಿನೆಟ್ ಅಲ್ಲಿ ಅಂತ. ಜಾತಿವಾರು ನೋಡಿದಾಗ ಹಾಗಾಗಿದೆ ಅಂತ. ಜಾತಿಯವರು ಮತ್ತೆ ಸಂಖ್ಯೆ ಅವರು ಎಷ್ಟು ಅಲ್ಲಿ ಹಿಂದಿನ ಮಂತ್ರಿಗಳಿದ್ರು ಅದೆಲ್ಲ ನೋಡ್ಬಿಟ್ರೆ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರ ಸಂಪುಟಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಸಂಪುಟಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು. ಬಟ್ ಎಥಿಕಲಿ ಏನಪ್ಪ ಅಂದರೆ, ಇಲ್ಲಿ ಯಾಕೆ ಇಷ್ಟು ಇದು ಕಣ್ಣಿಗೆ ರಾಚುವ ಥರ ಕಾಣ್ತದೆ ಅಂದರೆ, ನಾಗೇಂದ್ರವನ್ನು ತೊಗೊಂಡ್ಬಿಟ್ಟಿದ್ದಾರೆ ನೀವು. ನಾಗೇಂದ್ರ ಇನ್ನು ಪೆಂಡಿಂಗ್ ಎನ್ಕ್ವೈರಿ, ಇನ್ನು ತನಿಖೆ ನಡೀತಾ ಇದೆ, ಚಾರ್ಜ್ ಶೀಟ್ ಫೈಲ್ ಆಗಿದೆ, ಅಕ್ವಿಟ್ ಆಗಿಲ್ಲ. ಮತ್ತು ಒಂದು ನೈತಿಕ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಟ್ಟಾಗಿದೆ ಈಗಾಗಲೇ. ಮತ್ತೀಗ ವಾಪಸ್ ಬರಬೇಕಂದ್ರೆ ಅದೆಲ್ಲ ಆರೋಪ ಮುಕ್ತವಾಗಿ ಹೊರಗೆ ಬರಬೇಕು. ಆರೋಪ ಮುಕ್ತ ಆಗಿಲ್ಲ. ಆಮೇಲೆ ಜಮೀರ್ ಅಹಮದ್ ಮತ್ತು ಮಲ್ಲಿಕಾರ್ಜುನ ಇಬ್ರು ಇದ್ದಾರೆ ಕ್ಯಾಬಿನೆಟ್. ಯಾರು ಪರಸ್ಪರ, ಒಬ್ರು ಪಕ್ಷ ವಿರೋಧಿ, ಒಬ್ಬ ಪಕ್ಷ ಪರ ಅಂತ ಆರೋಪ ಇದ್ರು. ಬೋತ್ ಇಬ್ರಿಗೂ ಇಬ್ರು ಸ್ಥಾನ. ಮತ್ತೆ ಮಲ್ಲಿಕಾರ್ಜುನ್ ಅವ್ರು ಹೆಂಗ್ ಬಂದ್ರು ಪಟ್ಟಿ ಒಳಗಡೆ ಅಂತ ನಮಗ್ ನೆನಪಿದ್ದೆ. ಮಲ್ಲಿಕಾರ್ಜುನ್ AI ಚೇಂಜ್ ಮಾಡಿತ್ತಲ್ಲ, ಆ ಮಣಕಲ್ ವೈದ್ಯ ನಾವು ಮಲ್ಲಿಕಾರ್ಜುನ್ ಅಂತ ಬರೆಯಕ್ ಹೋಗಿದ್ದು ಆಟೋ ಕರೆಕ್ಟ್ ಆಗಿ ಅದು AI ಇಂದ ಮಣಕಲ್ ವೈದ್ಯ ಆಗ್ಬಿಟ್ಟಿತ್ತು. ಅದು ಆಮೇಲೆ ಕಾಂಗ್ರೆಸ್ ಕರೆಕ್ಟೆಡ್ ಇಟ್. ಅದಾದ್ಮೇಲೆ ಮಿರಾಕ್ಯುಲಸ್. ಒಂಥರ ವಿಸ್ಮಯ ಇದು, ನಂಬಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಸಾಧಾರಣ ದಿನ ನೋಡ್ಲಿಕ್ಕೆ ಸಿಗೋದಿಲ್ಲ ನಿಮ್ಗೆ. ಹೀಗಾಗಿ ಜೊತೆಗೆ ಆಮೇಲೆ ಮಹಿಳೆಯರು ಕೂಡ ಇಲ್ಲ. ಇವೆಲ್ಲ ಅಸಮಾಧಾನಗಳಿದಾವಲ್ಲ, ದೀಸ್ ಆರ್ ದ ಟ್ರಬಲ್ಸ್ DK ಶಿವಕುಮಾರ್ ಹ್ಯಾಸ್ ಟು ಶೂಟ್ ನಾವು. ಡಾಕ್ಟರ್ ಏನ್ ಬೇರೆಯವರು ಪೇಮೆಂಟ್ ಸೀಟು, ನಿನ್ನೆ ನಮ್ಮಲ್ಲೂ ಚರ್ಚೆ ಆದಾಗ BJP ವಕ್ತಾರರು ಹೇಳಿದ್ರು, ಇಲ್ಲ ಇದು ಪೇಮೆಂಟ್ ಸೀಟ್, ಇದು ಪೇಮೆಂಟ್ ಕ್ಯಾಬಿನೆಟ್ ಇದು ಅಂತ. ಬೇರೆಯವ್ರು ಹೇಳೋದು ಒಂದು ಮಾತು,
ಆದರೆ ನಿಮ್ಮ ಪಕ್ಷದ ಒಳಗಡೆನೆ ಇಂಥ ಒಂದು ಮಾತು ಬಂದ್ಬಿಟ್ಟಾಗ ಅದನ್ನ ಅಂದ್ರೆ ಅದು ಹೆಚ್ಚು ಮಾನ್ಯತೆ ಪಡ್ಕೊಂಡ್ಬಿಡುತ್ತಾ ಅಂತ. ಸರ್, ಈಗ ಈ ಆಡಿಯೋನ ಯಾರು ಓನ್ ಮಾಡಿಲ್ಲ. ಒಂದು ಓನ್ ಹೇಳ್ತಿದ್ದೀರಾ, ಒಬ್ರು ರಂಜನ್ ಮಠ ಹೇಳಿದ್ದಾರೆ, ಮತ್ತೆ ಕಾಶ್ಯಪ್ನವರು ಕೂಡ ಹೇಳಿದ್ದಾರೆ ಇದು ಅವ್ರದೇ ಧ್ವನಿ ನಂದು ಅಂತ ಹೇಳ್ತಾ ಇದ್ದಾರೆ, ಇನ್ನೊಬ್ರು ನಂದಲ್ಲ ಅಂತ ಇದ್ದಾರೆ. ಸೊ ಬಹಳ ಕನ್ಫ್ಯೂಷನ್ ಇದೆ. ಹಂಗಾಗಿ ನಾನು ಆದ್ರೆ AI ಅಲ್ಲ ಸರ್, ಆದ್ರೆ AI ಅಲ್ಲ ಅಂತಾರೆ. ಅದು ಏನು ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲಿಗೆ ಆಯ್ತು. could be I don't know. All probabilities are true till it is investigated and proved right. ನಂಗೆ ಗೊತ್ತಿಲ್ಲ. This is not AI, this is not artificial intelligence, this is natural ಇರ್ಬೋದು stupidity. ಗೊತ್ತಿಲ್ಲ ಸರ್, ಇರ್ಬೋದು ಸರ್. natural stupidity. ಅದೇನು ಅಂತ ನನಗೆ ಗೊತ್ತಿಲ್ಲ ಸರ್. ಏನ್ ಆಯ್ತಾಯ್ತು. ನೋ ಬಡಿ ಈಸ್ ಓನಿಂಗ್ ದಿಸ್. ಇವಾಗ ನಂದು ಅಂತಾರೆ, ಒಬ್ರು ನಂದಲ್ಲ ಅಂತಾರೆ, ಇನ್ನೊಬ್ರು ಥರ್ಡ್ ಪರ್ಸನ್ ಇಲ್ಲೇ ಅದು ಅವ್ರದ್ದೇ ಅಂತಾರೆ. ಅದರಲ್ಲೇ ಬಹಳ ಗೊಂದಲ ಇದೆ. ಕೇಳ್ಬಿಡಿ ಸರ್, ಇಷ್ಟೊಂದು ಇತಿಹಾಸ ಇರುವಂಥ ಪಕ್ಷದಲ್ಲಿ ಸರ್ 5 ಬೆಟ್ಟು 5 fingers ಆರ್ ನಾಟ್ ಆಫ್ ದಿ ಸೇಮ್ ಲೆಂತ್ ಆರ್ ಹೈಟ್. ಸೊ ಇನ್ ಅ ಪಾರ್ಟಿ ವಿತ್ ಸೋ ಮಚ್ ಆಫ್ ಹಿಸ್ಟ್ರಿ ಆ್ಯಂಡ್ ಲೆಗೆಸಿ ವಿಚ್ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ಎಲ್ಲರೂ ಒಂದೇ ಸೈಡಲ್ಲಿ ಅಲೈನ್ಡ್ ಆಗಿರಬೇಕು ಅಂತ ಏನು ಕಾನೂನಿಲ್ಲ. ಡಿಫ್ರೆನ್ಸಸ್ ಬಂದಾಗ ಅದನ್ನು ಯಾವ ರೀತಿ ಅಡ್ರೆಸ್ ಮಾಡಬೇಕು ಅಂತಲೂ ಗೊತ್ತಿದೆ, ಅದನ್ನು ಸಾಲ್ವ್ ಮಾಡೋಕ್ಕೂ ಗೊತ್ತಿದೆ, ಎಲ್ಲರನ್ನೂ ಕಾನ್ಫಿಡೆನ್ಸಿಗೆ ತೊಗೊಳಕ್ಕೂ ಗೊತ್ತಿದೆ. ಹಿಂದೆನೂ ಈ ಪ್ರಕ್ರಿಯೆ ನಡೆದಿದೆ. ಕರಪ್ಷನ್ ಚಾರ್ಜಸ್ಸು ಅಬ್ಸಲ್ಯೂಟ್ಲಿ ನಾಟ್ ಟ್ರೂ. ಅವ್ರು ಯಾರು ಹೇಳಿದಾರೋ, ಅದು ಯಾರು ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈ ಸರ್ಕಾರನ ಕೆಡವೋದಕ್ಕೆ 1000 ಕೋಟಿ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು, ವಿಜೇಂದ್ರನು ಅಂತ ಇದೇ ನಮ್ಮ ಯತ್ನಾಳು ಹೇಳಿದ್ರು. ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರನ ಕೆಡವಕ್ಕೇನು ಅಷ್ಟು ಕೊಡ್ತಾ ಇದ್ದಾರೆ ಅಂತಂದರು. ಸೊ ಹಂಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಆರೋಪನೇ. ಇದೆಲ್ಲಿದೆ ಆರೋಪ? ಅವ್ರವರೇ ಮಾತಾಡ್ಕೋತಾ ಇರೋದಲ್ವಾ? ಅವ್ರವ್ರ ಆರೋಪನೇ. ದಿಸ್ ಇಸ್ ಆಲ್ಸೋ ಅನ್ ಅಲಿಗೇಷನ್. ಬಿಜೆಪಿ ಅದು ಬಹಳ ಕನ್ಫ್ಯೂಷನ್ ಇದೆ. ಅವ್ರು ಬೇಕಾದಾಗ ಇಟ್ಕೊಳ್ತಾರೆ, ಬೇಡದಕ್ಕೆ ನಮ್ಮ ಪಾರ್ಟಿ ಅಲ್ಲ ಅನ್ಬಿಡ್ತಾರೆ ಬಿಜೆಪಿನಲ್ಲಿ. ಅದು ಅದರಲ್ಲೇ ಬಹಳ ಒಳ್ಳೆ ರಚನೆ ಮಾಡೋ ಭರದಲ್ಲಿ ಹಾಗಾಗಿ ರಚನೆ ಮಾಡೋ ಭರದಲ್ಲಿ ರಚನೆ ಮಾಡಿದ್ದೀರಿ ಅಂತ ಕೀಪಿಂಗ್ ಇನ್ ಮೈಂಡ್ ದಟ್ ಇದೇನೋ ನಿಜ ಅಂತಾನೆ ನೀವು ಅನ್ಕೊಂಡ್ರು, ಅವ್ರು ಯಾರನ್ನೋ ಇಂಥ ಕಡೆ ಹೋಗಿ ತೊಗೊಂಡೋಗ್ಕೊಂಡ್ರು ಹಂಗೆ ಮಾಡೋದು ಅಂತೆಲ್ಲ ಕೊಟ್ಟಿದ್ದಾರಂತೆ, ಇರ್ಬೋದಂತೆ, ಅಂತೆಕಂತೇನೆ. ಹಂಗಾಗಿ ಇಟ್ ಇಸ್ ಆಲ್ ಅಲೆಜೆಡ್. ಎಲ್ಲ ಪಾಪ ಅವ್ರು ಯಾರೋ ಮನಸ್ಸಲ್ಲಿ ನಿಜ ಅಂತ ಅನ್ಕೊಂಡ್ರು ಮನಸ್ಸಲ್ಲಿ ಏನೋ ಬೇಜಾರಿದ್ದವ್ರೇನೋ ಹೇಳಿರಬಹುದು. ನೋಡಕ್ಕಾಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ ಯಾರು ಧ್ವನಿನೋ, ನನಗೆ ಗೊತ್ತಿಲ್ಲ. ಆಡಿಯೋನ ಯಾರು ದೇರ್ ಇಸ್ ನೋ ಫಾದರ್ ಆಫ್ ದಟ್ ಆಡಿಯೋ. ಕೆಲವ್ರು ನಂದು ಅಂತಾರೆ, ಕೆಲವ್ರು ನಂದು ಅಂತಲ್ಲ, ಇನ್ಯಾರೋ ಮೂರನೇ ಪಕ್ಷ ಇನ್ನೇನೋ ಹೇಳ್ತಾರೆ. ಹಂಗಾಗಿ ತಾವು ಇಲ್ಲ ಅಂತ ಹೆಂಗ್ ಹೇಳ್ತೀರಿ? ಯಾರಿದ್ದಾರೆ? ರಂಜನ್ ಮಠ ಹೇಳಿದ್ದಾರೆ, ಹಂಗೆ ಇನ್ನೊಬ್ರು ಕಾಶ್ಯಪ್ನವ್ರು ಅದ್ರ ಆ ಡಿಸ್ಕಷನ್ ಅಲ್ಲಿ ಇಲ್ವಲ್ಲ. ಇಟ್ ಇಸ್ ಅಬೌಟ್ ಕಾಶ್ಯಪ್ನವ್ರು. ನಿಖಿಲ್, ಯಾರು ಮಾತಾಡಿದ್ರು ಅಂತ ದಿಸ್ ಡಿಬೇಟ್ ಇಸ್ ನಾಟ್ ಅಬೌಟ್ ಹೂ ಸ್ಪೋಕ್ ವಾಟ್. ದಿಸ್ ಡಿಬೇಟ್ ಇಸ್ ಅಬೌಟ್ ವಾಟ್ ಇಸ್ ದಿ ಪಾರ್ಟೀಸ್ ಇಮೇಜ್ ಅಲ್ವಾ? ನೀವು ಪಾರ್ಟಿ ಇಮೇಜ್ ಧಕ್ಕೆ ಆಯ್ತಾ ಅನ್ನೋದು ಒಂದು ಪ್ರಶ್ನೆ. ನಮ್ಮ ಪಕ್ಷಕ್ಕೆ ಏನಾರ ಇದರಿಂದ ಸಮಸ್ಯೆ ಆಗತ್ತಾ ಇಲ್ವಾ? ಖಂಡಿತ ಆಗಲ್ಲ. ಇದನ್ನ ಯಾರು ಅವ್ರನ್ನೂ ಕೂಡ ಕರೆದು ಮಾತಾಡ್ಸೋಂಥ ಒಂದು ಪ್ರಕ್ರಿಯೆ. ಇವತ್ತು BK ಹರಿಪ್ರಸಾದ್ ಅಂತೂ ಸಚ್ ಎ ಸೀನಿಯರ್ ಮ್ಯಾನ್. ಪಾರ್ಟಿ ಎಷ್ಟು ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರು, ಎಷ್ಟು ರಾಜ್ಯದಲ್ಲಿ ಅವರು ಅಬ್ಸರ್ವರ್ಗಳಾಗಿ ಹೋಗಿದ್ದಾರೆ, AICC ಜನರಲ್ ಸೆಕ್ರೆಟರಿಯಾಗಿ ಹೋಗಿದ್ದಾರೆ. ಅವ್ರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಈಕ್ವಲಿ ಹಿ ಈಸ್ ಆಲ್ಸೋ ವೆರಿ ವೆಲ್ ವರ್ಸ್ಡ್ ವಿತ್ ಪಾಲಿಟಿಕ್ಸ್. ಇಂಥ ಬೇಕಾದಷ್ಟು ಕಾಂಗ್ರೆಸ್ ಪಾರ್ಟಿ ಹಸ್ ವೆದರ್ಡ್ ದಿಸ್. ನಾನು ಆವಾಗಲೇ ಹೇಳ್ದಂಗೆ ವಿ ವಿಲ್ ವೆದರ್ ದಿಸ್ ಔಟ್, ವಿಲ್ ಸಾರ್ಟ್ ಇಟ್ ಔಟ್. ಏನು ತೊಂದರೆ ಆಗೋದಿಲ್ಲ, ಜನಕ್ಕೆ ಒಳ್ಳೇದಾಗತ್ತೆ. ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ನಾವೇ ಸರ್ಕಾರಕ್ಕೆ ಬರ್ತೀವಿ. ಅಲ್ಲ ಸೂರ್ಜೇವಾಲಾ ಅವರು ಈಗ ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿದ್ದಾರೆ. ಬಹುಶಃ ಅವ್ರ ಜೊತೆ ಅಭಿಷೇಕ್ ದತ್ ಅನ್ನೋರು ಇದ್ದಾರೆ ಅಂತ. ಇವ್ರನ್ನು ಕರೆಸಿ ಮನೆಗೂ ಹೋಗಿದ್ರು. ಅವರು ಇವಾಗ ಅದೇನು ರಾಜೀನಾಮೆ ಕೊಟ್ಟಿದ್ರು ಆ ಪತ್ರನ ವಾಪಸ್ ತಗೊಂಡಿದ್ದಾರೆ. ಬೇಜಾರಾಗಿದೆ ಕೃಷ್ಣಪ್ಪನವ್ರಿಗೆ. ಅವರು ಸೀನಿಯರ್ ಇದ್ದಾರೆ, ಅವ್ರಿಗೆ ಮಾಡಿಲ್ಲ ಅನ್ನೋ ಬೇಜಾರಿದೆ. ಸಹಜ ಅಲ್ವಾ? ನಮ್ಮ ಪಕ್ಷದಲ್ಲಿ ಯಾರೋ ಒಬ್ರು ಸೀನಿಯರ್ ಹೋಗಿ ಅವ್ರನ್ನ ಅಡ್ರೆಸ್ ಮಾಡ್ಬೇಕಲ್ವಾ? ಬೇಸರಕ್ಕೆ ನಿಲ್ತಿಲ್ಲ ಅಂತ ಇಟ್ಟಾಲ್ ಸರ್. ಇದು ಬರೀ ಬೇಸರಕ್ಕೆ ಯಾವುದೇ ಕಾರಣಕ್ಕೂ ಕಾಶಪ್ಪನವರು ಇವರು ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಆಗಬಾರ್ದು. ಅದರಲ್ಲೂ ಕೂಡ ಬಾಗಲಕೋಟೆ ಜಿಲ್ಲಾ ಪಾಲಿಟಿಕ್ಸ್ ಇದೆ ಅಲ್ಲ, ಬಹಳ ವಿಚಿತ್ರ ಅದ ರಾಜಕಾರಣ. ಅಲ್ಲಿ ಸುಮಾರು 8-10 ಜನ ಮಂತ್ರಿಗಳು, ಮಾಜಿ ಮಂತ್ರಿಗಳು ಇದ್ದಾರೆ ಅಲ್ಲಿ. ಹೌದು, ಅಲ್ಲಿ ರಾಮಕೃಷ್ಣ ಹೆಗಡೆ ಕಾಂಟೆಸ್ಟ್ ಮಾಡಿದ್ದಾರೆ, ಅಲ್ಲಿ ಬಂಗಾರಪ್ಪ ರಾಜಕಾರಣ ಮಾಡಿದ್ದಾರೆ, ಸಿದ್ದರಾಮಯ್ಯ ಅಲ್ಲಿ ಹೋಗಿದ್ದಾರೆ. ತುಂಬ ದೊಡ್ಡ ಇತಿಹಾಸ ಇರುವಂಥ ರಾಜಕಾರಣ. ಮತ್ತೆ ನಾನು ನೋಡಿದಂಗೆ ಅಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಅದೇ ಪಕ್ಷದವ್ರು, ಮತ್ತೆ ಅದೇ ಪಕ್ಷದವ್ರೆ.
ಒಬ್ರಿಗೊಂಡು ಒಬ್ರಿಗೆ ಆಗೋದಿಲ್ಲ. ಇಲ್ಲ, ಅದನ್ನೇ ನಾ ಹೇಳಿದ್ದು, ಒಬ್ರು ಕಂಡ್ರಿಗೊಬ್ರು ಆಗಲ್ಲ ಅನ್ನೋದು ಒಳಗೊಳಗೆ ಉಳಿದ್ರೆ ಒಂದು ಮಾತು. ಈಗ ನಂಜನ್ ಮಠ ಎಲ್ಲ ಪಕ್ಷದಲ್ಲಿ ನಂಜನ್ ಮಠ ಒಂದ್ ನಿಮಿಷ ಇದೇ ಇಲ್ಲ ಇಲ್ಲ ಹಾಗಾದ್ರೆ you can't just normalize it. ಅಲ್ಲ ಅಲ್ಲ, ಅದು ಅದನ್ನ normalize ಮಾಡಲ್ಲ, ಅದನ್ನ ಮಾತಾಡ್ತೀವಿ, ಒಂದಿದೆ. ಅದನ್ನು ಮಾತಾಡ್ತೀವಿ. ಇವತ್ತಿನ ಚರ್ಚೆ ವಿಷಯ ಅದಲ್ಲ ಅಷ್ಟೇ, ಒಂದಿದೆ. ಅದನ್ನು ಮಾತಾಡ್ತೀವಿ ಡಾಕ್ಟರ್. ಬಟ್ ಇವತ್ತಿನ ಚರ್ಚೆ ವಿಷಯ ಅದಲ್ಲ What ಅಂತ I'm saying is ನಮ್ಗೆ it doesn't ಬೇಕು? matter to the party. ನಮಗೆ Yes, ಅಲ್ಲ yes, ಅಲ್ಲ ಅಂತ ಡಾಕ್ಟರ್, ಏನು ನಿಮಗೆ you are playing it ಸುಭದ್ರ out to be ಬಹುಮತ too ಕೊಟ್ಟ big. ಮೇಲೂ ಕೂಡ ಈ ಅಭದ್ರ ನಡೆ ಇದ್ರೆ ಯಾವ ಅಭದ್ರ ಇನ್ನು ನಡೆ ಇಲ್ಲ? ಆಡಳಿತ You ಹೆಂಗಾಗ್ತದೆ? are playing out- ನೀವು ಇನ್ನು playing ಖಾತೆ it out of ಹಂಚಕ್ಕಾಗಿಲ್ಲ, proportion 2 ಅಷ್ಟೇನೆ. ನಿಮಿಷದಲ್ಲಿ ರೆಸಿಗ್ನೇಷನ್ ತಗೊಳ್ಳೋರು ನೀವು, ಇನ್ನು ಖಾತೆ ಹಂಚಕ್ಕಾಗಿಲ್ಲ ನಿಮ್ಗೆ. ಮೋಲ್ ಔಟ್ ಆಫ್ ಎ ಮೌಂಟೇನ್, ಈ ಸಣ್ಣ ಸಮಸ್ಯೆನ How is it- ಪ್ಲೇಯಿಂಗ್ ಇಟ್ how ಔಟ್ is ಆಫ್ it- ಮೋರ್ ಬಿಗ್. ನೀವು ಅನ್ಕೊಂಡ್ರಷ್ಟು ದೊಡ್ಡದಾಗಿಲ್ಲ ಇದು. ನೀವು ಬಹಳ ದೂರದಿಂದ ನೋಡ್ತಿದ್ದೀರಿ, ನಿಮ್ಗೆ ಗೋಲ್ ತರ ಕಾಣ್ತಿದ್ಯಾ ಅಂತ. ಯು ಆರ್ ಬ್ಲೋಯಿಂಗ್ ಇಟ್ ಔಟ್ ಆಫ್ ಪ್ರಪೋರ್ಷನ್. Who am I blowing? ಸಮಸ್ಯೆ ಇಲ್ಲ. ಅಲ್ಲ, ನೀವು ಯಾರ್ ನಾನು ಗೊತ್ತಾ I'm not blowing saying it out? ನಿಖಿಲ್. ಅಲ್ಲ ಅಲ್ಲ, ಅರ್ಥ ಆಯ್ತು ನನಗೆ, ಅರ್ಥ ಆಯ್ತು ನನಗೆ. It's not personal here. Yeah, absolutely. ಅಲ್ಲ, ಪಾಯಿಂಟ್ ಈಸ್, ಮಾತಾಡ್ತಿರೋರು ಯಾರು? ಸರ್, ಧ್ವನಿ ಇದೆ ಅಂತ ಹೇಳ್ತಿರೋರು ಆ ಹೆಸರುಗಳು ಯಾವುದು? ಅದನ್ನ ಅಲ್ಲಿ ನಾನು ಹೇಳ್ತಿರೋದು. ನೀವು ಹೆಂಗಾದ್ರೆ ಅಷ್ಟು ಅವಾಗಿಂದ ಮಜಾ ಅದನ್ನ ತಗೊಂಡ್ಬಿಡ್ತೀರಿ. ನಾನು ಹೇಳ್ತಿರೋದು. This is exactly. ಈಗ ಬಾಗಲಕೋಟೆ ಈಗ ಸಂಪುಟ ರಚನೆ ಅಲ್ಲೇ ಬಂದೆ, ನಿಮ್ಮ ಹತ್ರ ಬರ್ತೀನಿ. ಸಂಪುಟ ರಚನೆ ಮಾಡೋ ಭರದಲ್ಲಿ ಗುಂಪುಗಾರಿಕೆಯನ್ನ ರಚನೆ ಮಾಡ್ಬಿಡ್ತಾ ಸರ್ಕಾರ. ಎಸ್, ಯಾಕಂದ್ರೆ ಆ ಗುಂಪುಗಾರಿಕೆ ಹಿರಿಯರಲ್ಲಿದೆ. ಹಾ. ಆ ಗುಂಪುಗಾರಿಕೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ವೇಣುಗೋಪಾಲ್, ಹೈಕಮಾಂಡ್ ಅಲ್ಲಿ ಗುಂಪುಗಾರಿಕೆ ಇದೆ. ಅದರ ಎಕ್ಸ್ಟೆನ್ಷನ್ ಇದೆ ಅಷ್ಟೇ, ಹಾ. ಅದರ ಎಕ್ಸ್ಟೆನ್ಷನ್. ಹೀಗಿರುವಾಗ ಆಮೇಲೆ ಈಗ ಅಲ್ಲಿ ನಂಜೇನಮಠ ಈಸ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಜಿಲ್ಲಾಧ್ಯಕ್ಷರವರು ಅನೇಕ ವರ್ಷಗಳಿಂದ. ಮತ್ತೆ ವಿಜಯಾನಂದ ಕಾಶ್ಯಪ್ನವರು, ಅವ್ರ ತಂದೆ ಶಿವಾನಂದ ಕಾಶ್ಯಪ್ನವರು ಆ ಕಾಲದಿಂದ ರಾಜಕಾರಣ ಮಾಡ್ತಾ ಬಂದಿರೋರು. ಅಲ್ಲಿ ಒಂದು ಅಸಮಾಧಾನ ಇದ್ದೇ ಇದೆ. ಆರ್ ಬಿ ತಿಮ್ಮಾಪುರ ವಾಸ್ ಆಂಬಿಷಿಯಸ್, ನನ್ನನ್ನು ಮಾಡ್ತಾರೆ ಅಂತ. ಬಿಕಾಸ್ ಹಿ ಕಮ್ಸ್ ಫ್ರಮ್ ಅಹಿಂದ ಬ್ಯಾಕ್ಗ್ರೌಂಡ್, ಅದೆಲ್ಲ ಅವ್ರಿಗೆ ಇತ್ತು. ಈಗ ಅಲ್ಲಿ ಮಾತಾಡ್ತಾರೆ ನಂಜೇನಮಠ, ಇವನನ್ನ ಜಿಲ್ಲಾ ಉಸ್ತುವಾರಿ ನೋಡೋ ಕಾಲ ಬಂತಲ್ರಿ ಅಂತ. ಇವನನ್ನ ಜಿಲ್ಲಾ ಉಸ್ತುವಾರಿ ಪ್ಲಾನ್ ಮಾಡ್ರಿ, ಅವ್ರು ಆಗ್ಬಾರ್ದು ಹಂಗ ಪ್ಲಾನ್ ಅಂದ್ರೆ ವಾಟ್ ಈಸ್ ದಟ್ ಇಂಟಾಲರೆನ್ಸ್? ರಾಜಕೀಯದಲ್ಲಿ ಪೈಪೋಟಿ ಇರ್ತದೆ, ವಿರೋಧಿಗಳು ಫೈನ್, ಬಟ್ ನಿಮ್ಮ ಪಕ್ಷದಲ್ಲೇ ಮಾತು ಬಂತಲ್ಲ, ಹೈಕಮಾಂಡ್ ಬಗ್ಗೆ ಏಕವಚನದಲ್ಲಿ ಮಾತಾಡೋದು, ಹುಚ್ಚರು ಅನ್ನೋದು, ಇದೆಲ್ಲ ಇದೇನನ್ನು ತೋರಿಸ್ತದೆ? ಬಿಕಾಸ್ ಇಟ್ ಇಸ್ ನಾಟ್ ಜಸ್ಟ್ ಏನೋ ಇಟ್ ಈಸ್ ಅ ಫ್ರಾಕ್ಚರ್. ಇಟ್ಸ್ ಅ ಫ್ರಾಕ್ಚರ್ ವಿದಿನ್ ದ ಪಾರ್ಟಿ. ಏನಾಗ್ಬಿಡ್ತದೆ, ಪದೇ ಪದೇ ಹೇಳಿದ್ರಲ್ಲ ಶಂಕರ್ ಗೋ ಅವರು, ನಾವು 140 ಸಂಖ್ಯೆ, ಇಟ್ ಇಸ್ ನಿಯರ್ಲಿ 2/3. ಇಟ್ಸ್ ನಿಯರ್ಲಿ 2/3. ಏನಾಗುತ್ತೆ, ಕಾಂಗ್ರೆಸ್ಗೆ ಅಥವಾ ಬೇರೆ ಪಕ್ಷಕ್ಕಾಗಲಿ ಈ ಥರ ನಂಬರ್ ಜಾಸ್ತಿ ಬಂದಾಗ ಇಟ್ ರೀಚಸ್ ಎ ಕ್ರಿಟಿಕಲ್ ಮಾಸ್ ವೆನ್ ಇಟ್ ಸ್ಟಾರ್ಟ್ಸ್ ಇಂಪ್ಲೋಡಿಂಗ್. ಅದು ಫಿಸಿಕ್ಸ್, ಸಿಂಪಲ್ ಫಿಸಿಕ್ಸ್. ಜಾಸ್ತಿ ಸಂಖ್ಯೆಯಲ್ಲಿ ಯಾವ್ದೋ ಬೆಳೆದ್ಬಿಟ್ರೆ ಅಲ್ಲಿ ಈ ಒಂದು ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ ಬ್ಯಾಲೆನ್ಸ್ ಭದ್ರತೆ ಇರಬೇಕು ಅಂತೀರಿ. ಇರಬೇಕು. ಸುಭದ್ರ ಆದ್ರೂ ಸರ್ಕಾರಕ್ಕೆ ಯಾವಾಗಲೂ ಕೂಡ ಕೋalition ಗವರ್ಮೆಂಟ್ಸ್ ಫಂಕ್ಷನ್ ಬೆಟರ್. ಈ ರೀತಿಯ ಒಂದು ಬ್ರೂಟ್ ಮೆಜಾರಿಟಿ ಇರ್ತದಲ್ಲ, ಇಟ್ ಗಿವ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಅರಗನ್ಸ್ ಟು ದ ಪವರ್ ಸೆಂಟರ್ಸ್. ಅದ್ರ ಜೊತೆಗೇನೆ ಐ ಆಮ್ ಸ್ಟಿಲ್ ಕನ್ಫ್ಯೂಸ್ಡ್ ಆಸ್ ಟು ಯಾಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇದೆಲ್ಲ ಶುರುವಾಗಿದೆ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಲ್ಲ, ಅಂದ್ರೆ ಕ್ಯಾಬಿನೆಟ್ ಅನ್ನೋದು ಆಗ್ಲೇಬೇಕಾಗಿತ್ತು. ಯಾಕೆ ಏನೇ ಕ್ಯಾಬಿನೆಟ್ ಆಗಿದ್ರು ಅಸಮಾಧಾನ ಇದ್ದೇ ಇರೋದು. ಆ ಒಂದು ಮಾತಿಗೆ ಡಾಕ್ಟರ್ ಮಾತನ್ನ ನಾವು ಸ್ವೀಕರಿಸೋಣ. ಆದ್ರೆ ಅಸಮಾಧಾನದ ವ್ಯಾಖ್ಯಾನ ಏನಪ್ಪ, ವ್ಯಾಪ್ತಿ ಏನು? ನಮ್ಮವ್ರನ್ನೇ ಸೋಲ್ಸು, ನಮ್ಮವ್ರನ್ನೇ ಆಡಕ್ ಬಿಡಬೇಡ. ಆದ್ರೆ ಅಸಮಾಧಾನ ಅನ್ನೋದು ಬಹಳ ಚಿಕ್ಕ ಪದ ಅಂತ. ಅದಕ್ಕೆ ಅಸಮಾಧಾನ ಅಲ್ಲ ಇದು. ಇಟ್ ಇಸ್ ಫ್ರಸ್ಟ್ರೇಷನ್, ದಿಸ್ ಇಸ್ ಆಂಗರ್. ಈಗ ನೀವು ಒನ್ ಕ್ವಶನ್, ಐ ವಾಂಟ್ ಆಸ್ಕ್ ಒನ್ ಕ್ವಶನ್. ಈಗ ನೀವು ಬಿ ಕೆ ಹರಿಪ್ರಸಾದ್ ಅವ್ರನ್ನ ಕರೆದು ಮಾತಾಡ್ಸಿದ್ರಿ. ಬಿ ಕೆ ಹರಿಪ್ರಸಾದ್ ಇವರನ್ನ ದಿನೇಶ್ ಗುಂಡೂರಾವ್ ಮತ್ತೆ ಅನೇಕ ಜನ ಕರೆದು ಮಾತಾಡ್ಸಿದ್ರು. ಇವತ್ತು ಸುರ್ಜೇವಾಲಾ ಕಡೆ ಹೋಗಿದ್ದಾರೆ, ಇವ್ರ ಕಡೆ ಹೋಗಿದ್ದಾರೆ, ಕೃಷ್ಣಪ್ಪ ಅವ್ರ ಹತ್ರ ಹೋಗಿದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಕೆಲವ್ರ ಹತ್ರ ಮಾತಾಡಿದ್ದಾರೆ. ನೀವು ಮಾತಾಡಿ ಏನ್ ಅಶ್ಯೂರೆನ್ಸ್ ಕೊಟ್ಟಿದ್ದೀರಿ? ಏನ್ ಅಶ್ಯೂರೆನ್ಸ್ ಮುಂದೆ ಮಂತ್ರಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಅಂತ ಪ್ರಕ್ರಿಯೆ. ನೀವು ಬೇಜಾರ್ ಮಾಡ್ಕೊಳ್ಬೇಡಿ, ಮುಂದಕ್ಕೆ ಏನ ಒಳ್ಳೇದಾಗ್ತದೆ, ಸರ್ಕಾರ ಬರ್ಲಿ, ಒಟ್ಟಿಗೆ ಸೇರ್ಕೊಂಡು ಕೆಲಸ. ಸರ್ 140 ಮಾಡ್ತೀನಿ ಅಂತ ಹೇಳಕ್ ಸಾಧ್ಯತೆ ಇಲ್ಲ. ಹೆಂಗಾಗತ್ತೆ ಸರ್ ಪುನರ್ರಚನೆ? ಈಗ ತಾನು ಮಾಡಿ 140 ಜನಕ್ಕೆ ಮಂತ್ರಿ ಮಾಡಕ್ಕಾಗತ್ತೆ ಸರ್? ಸಾಧ್ಯನೇ ಇಲ್ಲ. ಈಗ ಒಂದು ಅಶೋಕ್ ಗೌಡ್ರೆ, ಇಂಥ ಪರಿಸ್ಥಿತಿನಲ್ಲಿ ನೀವು ಚೆನ್ನಾಗಿ ಹೇಳ್ಬೋದು. ಯಾಕಂದ್ರೆ ನೀವು ಅಸಮಾಧಾನ ಪಾಪ 2-3 ವರ್ಷದಿಂದ ನೀವು ಎದುರಿಸ್ತಿದ್ದೀರಿ. ಇನ್ನು ಈಗ ಅಸಮಾಧಾನ ಡಿಸೆಂಬರ್ಗಾರು ಮುಗಿಯುತ್ತೇನೋ ಅಂತ ನಿಮ್ಮ ಪಕ್ಷದಲ್ಲೇ ಮಾತಾಡ್ತಿದ್ದಾರೆ. ಆದ್ರೆ ನಾನು ಇಂಥ ಸಮಯದಲ್ಲಿ ಸರ್ಕಾರ ಮತ್ತೆ ಪಕ್ಷವನ್ನ ಪ್ರತ್ಯೇಕಿಸಿ ನೋಡ್ಬೇಕಾಗತ್ತೆ. ಪರಿಣಾಮದ ವಿಷಯದಲ್ಲಿ ಆಸ್ ಅ ಪಾರ್ಟಿ ಕಾರ್ಯಕರ್ತನ ಮನಸ್ಥಿತಿ, ಲೋಕಲ್ ಟು ಸ್ಟೇಟ್ ಲೆವೆಲ್ ನೀವು ಪೂರ್ತಿ ನೋಡ್ಬೇಕಾಗ್ತದೆ. ಸೊ ಪಕ್ಷ ಮತ್ತೆ ನೀವು ಸರ್ಕಾರನ ಪ್ರತ್ಯೇಕಿಸಿ ನೋಡಿದಾಗ ಪರಿಣಾಮಗಳೇನು ಅಂತೀರಿ? ಒಂದು
ಒಂದು ಯಾವುದೇ ಒಂದು ಪಕ್ಷದಲ್ಲಿ ಸ್ವಲ್ಪ ಒಂದು ತಕ್ಕಮಟ್ಟಿಗೆ ಗೊಂದಲಗಳಿರ್ತವೆ, ಅದು ರಾಜಕೀಯವಾಗಿರ್ತಕ್ಕಂಥದ್ದು ಗೊಂದಲಗಳು ಡೆಫಿನೆಟ್ ಆಗಿರ್ತವೆ. ನಾನೇನು ಅದನ್ನು ಹಳ್ಳಗಳಿಯೋದಿಲ್ಲ, ನಾನು ಹೇಳ್ತಾ ಇದ್ದೇನೆ, ಅದು ಇದ್ದೇ ಇರುತ್ತೆ. ಅದು BJP ಇರ್ಬೋದು, JDS ಇರ್ಬೋದು, ಅಥವಾ ಕಾಂಗ್ರೆಸ್ ಇರ್ಬೋದು, ಅಥವಾ ಯಾವುದೇ ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಬೇರೆ ಬೇರೆ ಯಾವುದೇ ಪಾರ್ಟಿಗಳಿರಲಿ. ಆದರೆ ವಿಚಾರ ಏನು ಅಂತ ಹೇಳಿದಾಗ ಕಾಂಗ್ರೆಸ್ನ ಇವತ್ತಿನ ನಡೆ ವಿಚಾರ ಏನಿದೆಯಲ್ಲ, ಇದು ಅಟ್ಲೀಸ್ಟ್ ಜನಕ್ಕೆ ಆಡಳಿತ ಕೊಡ್ತಾ ಇದೆಯಾ ಅಥವಾ ಕೊಡ್ತಾ ಇಲ್ವಾ ಅಂತಕ್ಕಂಥ ಪಾಯಿಂಟ್ ಬರ್ತದೆ. ಈಗ ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹಿಂದೆ ನಾವು ನೋಡಿದ್ವಿ 2023ರಿಂದ 2026 ಜೂನ್ 3ವರೆಗೂ DK ವರ್ಸಸ್ ಸಿದ್ದರಾಮಯ್ಯ ಅಂತ ಬಂತು. ಆಗ ಜನಕ್ಕೆ ಕೊಡಬೇಕಾದಂತಹ ವ್ಯವಸ್ಥೆ ಮತ್ತು ಫೆಸಿಲಿಟೀಸು ಮತ್ತು ಸರ್ಕಾರ ಮಾಡಬೇಕಾಗಿದ್ದಂಥ ಕೆಲಸಗಳಲ್ಲಿ ಅಟ್ಟರ್ ಫೇಲ್ಯೂರ್ ಆದಂತಹದ್ದು ನಾವು ಕಂಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದು 3 ಎಕ್ಸಾಂಪಲ್ ಹೇಳ್ತೀನಿ. ಜನಕ್ಕೆ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ನರ್ಸಿಂಗ್ ಇರ್ಬೋದು, ನರ್ಸ್ಗಳಿರ್ಬೋದು, ಅಥವಾ ಡಿ ಗ್ರೂಪ್ ನೌಕರರು ಇರ್ಬೋದು, ಕಾಂಟ್ರಾಕ್ಟ್ ನೌಕರರು ಇರ್ಬೋದು, ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತಕ್ಕಂಥದ್ದು ಸರ್ಕಾರದ ಇದ್ದಿದ್ದಂಥ ಗೊಂದಲ, ಆಡಳಿತ. ಅದಕ್ಕೆ ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಶಾಲಾ ವ್ಯವಸ್ಥೆಯಲ್ಲಿ ಶೂ ಸಾಕ್ಸು ಬುಕ್ಸು ಮತ್ತು ಟೆಕ್ಸ್ಟ್ ಬುಕ್ಸ್ಗಳನ್ನ ಕೊಡದೇ ಇರತಕ್ಕಂಥದ್ದು ನಿಮ್ಮ ಆಡಳಿತ ವೈಖರಿಗೆ ಹಿಡಿದಂಥ ಕನ್ನಡಿ. ನಡೆದಂತಹ ಕೊಲೆ ಮತ್ತು ನಡೆದಂತಹ ಸಾವು ನೋವುಗಳಿಗೆ ನಿಮ್ಮ ಸರ್ಕಾರಕ್ಕೆ ನಡೆದಂಥ ಕನ್ನಡಿ. ನಾನು ಈ 3 ಎಕ್ಸಾಂಪಲ್ಗಳ ಜೊತೆಗೆ ಇದಕ್ಕೆ ನಾನು 5C ಸರ್ಕಾರ ಅಂತೀನಿ, 5G ಸರ್ಕಾರ ಅನ್ನಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಆಡಳಿತದಲ್ಲಿ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿಬಿಡ್ತು, ಕ್ರೈಸಸ್ ಕಂಪ್ಲೀಟ್ ಆಡಳಿತನೇ ಕ್ರೈಸಿಸ್ ಕೊಟ್ಟೋಯ್ತು. ಅದಾದಮೇಲೆ ಹೈ ಲೆವೆಲ್ ಕರಪ್ಷನ್, ಇನ್ಕ್ಲೂಡಿಂಗ್ ನೀವು ಯಾವ್ಯಾವ ಕೇಸಸ್ 1, 2, 3 ಆಯಿತಾ, ಅನೇಕ ಕೇಸಸ್ ಆಯಿತು. ಕಮ್ಯುನಲೈಸೇಷನ್ ಮಾತಾಡಿದ್ರೆ ಸಾಕು, ಮುಖ್ಯಮಂತ್ರಿಗಳು ನಿನ್ನ ಜಾತಿ ಯಾವುದೇ ಅಂತ ಜರ್ನಲಿಸ್ಟ್ಗಳನ್ನ ಕೇಳಿದಂತಹ ಎಕ್ಸಾಂಪಲ್ಗಳನ್ನ ನಾವು ನೋಡಿದ್ದೇವೆ. ಹಾಗೆ ಕಂಪ್ಲೀಟಾಗಿ ಸರ್ಕಾರ ಏನಾಗಿದೆ ಅಂತ ಏನಾಗಿತ್ತು ಅಂತ ಹೇಳಿದ್ರೆ, ದಿನಾನೂ ಸಹ ಇವರು ಕ್ರಿಮಿನಲ್ಸ್ಗೆ ಇವರು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ಕೊಳಕ್ಕೆ ಬಿಟ್ಟಿದ್ರು. ಇದು 5C ಸರ್ಕಾರ. ಅದರಿಂದಾಗಿ ಆಮೇಲೆ ಜೊತೆಗೆ ಹೋಗ್ಲಪ್ಪ, ಈಗಲಾದ್ರೂ DK ಅವರು ಮುಖ್ಯಮಂತ್ರಿಗಳಾಗ್ಬಿಟ್ರು, ಸಮಾಧಾನವಾಗಿರ್ತಾರೆ ಅಂದರೆ, ಈಗ ಸಿದ್ದರಾಮಯ್ಯನವರು ಬ್ಯಾಕ್ಗ್ರೌಂಡಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಇತ್ನಾಳ್ ಸರ್ ಅವರು ಕರೆಕ್ಟಾಗಿ ಹೇಳ್ತಾ ಇದ್ರು, ಯಾಕೆ DK ಅವರು ಮುಖ್ಯಮಂತ್ರಿ ಆಗಿದ್ದ ಕೂಡಲೇ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ, ನೀವು ಯಾವ ರೀತಿ ಅಸಮಾಧಾನನ ತೋರಿಸಿದ್ರಿ, ಕರ್ಮ ಕಮ್ಸ್ ಬ್ಯಾಕ್. ಅದಕ್ಕೆ ನಿಮಗೆ ಕರ್ಮ ವಾಪಸ್ ಬರ್ತಾ ಇದೆ. ಹೆಂಗೆ ಅಂತ ಹೇಳಿದ್ರೆ, ಇವಾಗ ನೀವು ಆಡಳಿತ ಮಾಡೋಕ್ಕೆ ಕೂತ್ಕೊಂಡಿದ್ದ ಕೂಡಲೇ ನಿಮಗೆ ಒಂದು ಈ ಯಾವ ರೀತಿ ಮಳೆ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಸಮಸ್ಯೆ ಆಯಿತು, ಜೊತೆಗೆ ಈ ರೀತಿ ಮಂತ್ರಿಮಂಡಲ ಮಾಡ್ಕೊಂಡು ನಾಗೇಂದ್ರ ಅಂತ ಒಬ್ಬ ಪೇಮೆಂಟ್ ಗಿರಾಕಿನ ತೆಗೆದುಕೊಂಡ್ಬಂದು ನೀವು ಮಂತ್ರಿ ಮಾಡಿರ್ತಕ್ಕಂಥದ್ದು, ಅಥವಾ ಕೆಲಸನೇ ಗೊತ್ತಿಲ್ಲದೆ ಇರತಕ್ಕಂಥ ಮಧು ಬಂಗಾರಪ್ಪನ ಮಂತ್ರಿ ಮಾಡಿರೋದು. ನನಗೇನು ಅನಿಸ್ತು ಅಂತ ಹೇಳಿದ್ರೆ, ವೆರಿ ಸಿಂಪಲ್, ಮುಖ್ಯಮಂತ್ರಿಗಳ ಮಗ ಆಗಿರಬೇಕು ನೀವು ಮಂತ್ರಿ ಆಗೋಕ್ಕೆ, ಇಲ್ಲಾಂದ್ರೆ ಎಷ್ಟು ಸೂಟ್ ಕೇಸ್ನ ಅದಕ್ಕೆ ನಾನು ತುಂಬಾ ಚೆನ್ನಾಗಿದೆ, ತುಂಬಾ ಎಲ್ಲ ಗುಹಾ ಅವರೇ, ನಾನು ಮಾತಾಡ್ಲಿಲ್ಲ ಗುಹಾ ಅವರೇ, ಇಲ್ಲ ನೋಡಿ, ಒಂದ್ ನಿಮಿಷ ನೋಡಿ, ನೋಡ್ಕೊಂಬನ್ನಿ. ಇವರು ದಿನೇಶ್ ಗುಂಡೂರಾವ್ ಅವರ ಮನೆಯವರು, ತಬ್ಬು ಗುಂಡೂರಾವ್ ಅವರು ಒಂದು ತುಂಬಾ ಚೆನ್ನಾಗಿ ಆಗ್ತಾರೆ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ, ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳನ್ನೆಲ್ಲ ಲಿಸ್ಟ್ ಮಾಡಿ, ಆದರೂ ಸಹ ನಮ್ಮ ಗಂಡನ್ನ ಆಚೆ ಬಿಟ್ರಿ ಅಂತ ಅಂದ್ಬಿಟ್ಟು ಹಾಕಿರ್ತಾರೆ. ವಿಚಾರ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಅನ್ನೋದೇ ಗೊತ್ತಿಲ್ಲ, ಸ್ವಾರ್ಥ ಅನ್ನೋದೇ ಗೊತ್ತಿರೋದು. ಯಾಕೆ ಅಂದರೆ, ಈಗ ನೋಡಿ, ಹೊಸಬರಿಗೆ ಅವಕಾಶ ಕೊಡಬೇಕು ಅಂತಲೂ ಗೊತ್ತಿಲ್ಲ, ಆಮೇಲೆ ರಾಜ್ಯಕ್ಕೆ ಒಳ್ಳೇದು ಮಾಡಲಿಕ್ಕೆ ಯಾರನ್ನು ಬೇಕು ತೆಗೆದುಕೊಬೇಕು ಅನ್ನೋದೇ ಗೊತ್ತಿಲ್ಲ. ನೋಡಿ, ಒಬ್ಬ ಪೌರ ಕಾರ್ಮಿಕರನ್ನ ಮಗನ್ನ ನೀವು ಮಂತ್ರಿ ಮಾಡೋದಕ್ಕೆ ಅನೇಕ ಜನಗಳಿಗೆ ಅಸಮಾಧಾನ ಆಯಿತಾ. ಇದೇ ತಿಮ್ಮಾಪುರ್ಗೆ ಅಸಮಾಧಾನ ಯಾರ ಮೇಲೆ ಇರೋದು, ಇವರು ಹೆಸರು ಮಾಡ್ತಾ ಬಸಾಪುರ ಅಲ್ಲ, ಅವ್ರನ್ನ ಮಾಡಿ ಅವ್ರ ಮೇಲೆ ಅಸಮಾಧಾನ ಇರೋದು. ಇವರಿಗೆ ಅಸಮಾಧಾನ ಇರಬೇಕಾಗಿರುತ್ತಿದ್ದಂಥ ಯಾರ್ದು, ನಾಗೇಂದ್ರ ಅವ್ರ ಹೆಸರನ್ನು ಹೇಳ್ತಿದ್ದಾರೆ, ಕಶ್ಯಪ್ನವ್ರ ಹೆಸರು ಹೇಳ್ತಿದ್ದಾರೆ. ಇದೆಲ್ಲ ಅಸಮಾಧಾನ ಇರೋದು ನನ್ನ ಬಿಟ್ಬಿಟ್ಟು, ನಾನು ಸೀನಿಯರ್ ಇದ್ದೀನಿ, ಅದು ನನ್ನ ಬಿಟ್ಟು ಆ ಹೊಸಬರನ್ನ ಮಾಡಿದ್ದೀರಲ್ಲ ಅಂತಕ್ಕಂತಹ ಇದನ್ನ. ಯಾಕಂದ್ರೆ ಅದಾದ್ಮೇಲೆ ಅದೇನಾದರೂ ಅವ್ರ ಹೆಸರು ಹೇಳಿದಿದ್ರೆ ಇವರಿಗೆ ಸಮುದಾಯದಲ್ಲಿ ನಾಳೆ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಈ ರೀತಿ ಅಸೂಯೆ, ಅಸಮಾಧಾನ, ಸ್ವಾರ್ಥ ರಾಜಕಾರಣ ಇರತಕ್ಕಂತಹ ಕಾಂಗ್ರೆಸ್ ಪಾರ್ಟಿ ರಾಜ್ಯಕ್ಕೆ, ದೇಶಕ್ಕೆ ಯಾವುದೇ ರೀತಿ ಒಳ್ಳೇದು ಮಾಡಿಲ್ಲ ಅಂತಕ್ಕಂಥ ಒಂದು ವಾಸ್ತವ. ಅದೇ ನಮ್ಮ ಪಕ್ಷದಲ್ಲಿ ತ್ಯಾಗ. ನಾವು ಬಿಟ್ಬಿಟ್ಟು ಹೊರಟೋಗ್ತೇವೆ ಅಂತಕ್ಕಂಥ ತ್ಯಾಗನ ಅನೇಕ ಜನ ಮಾಡಿದ್ದಾರೆ. ಯಡಿಯೂರಪ್ಪನವರು ಮಾಡಿದ್ದಾರೆ, ಬಿ.ಬಿ. ಶಿವಪ್ಪನವರು ಮಾಡಿದ್ದಾರೆ, ಆಮೇಲೆ ಎ.ಕೆ. ಸುಬ್ಬಯ್ಯ
ಬದುಕನ್ನ ತ್ಯಾಗ ಮಾಡ್ತಕ್ಕಂಥ ಯಾವ ತ್ಯಾಗ ನೀವು ಮಾಡಿರೋದು? ಈ ತರ ತ್ಯಾಗ ಅಂದ್ರೆ ಸ್ವಾರ್ಥ, ಏನು ಅಂತಾನೆ ಸ್ವಾರ್ಥ, ಗೊತ್ತಿಲ್ಲ ಸ್ವಾರ್ಥ, ಸ್ವಾಮಿ ನಿಮ್ಗೆ. ಸ್ವಾರ್ಥ. ಸ್ವಾರ್ಥ ಅಂದ್ರೆ ನೀವೇ. ಸ್ವಾರ್ಥ. ಭ್ರಷ್ಟಾಚಾರಿ ಜನತಾ ಇಲ್ಲ, ಪಾರ್ಟಿ, ಬಿಜೆಪಿ ಪಾರ್ಟಿ. ನಾನೇ ಇವತ್ತು ಡಾಕ್ಟರ್, ದೇಶದ ಡಾಕ್ಟರ್, ಒಂದೇ ಯುವಕರನ್ನ ಹೆಂಗ್ ಡಾಕ್ಟರ್, ನಡ್ಸ್ಕೊಂಡಿದ್ದೀರಾ? ಆಯ್ತು, ಡಾಕ್ಟರ್. ಪ್ರಧಾನಿ ಅವ್ರು ಯಾಕೆ ರಿಸೈನ್ ಮಾಡ್ಬೇಕಾಗಿತ್ತು? ಇವತ್ತು ದೇಶದ ಯುವಕರನ್ನ ಹೆಂಗ್ ನಡ್ಸ್ಕೊಂಡಿದ್ದೀರಾ ನೋಡ್ರಿ, ಅಲ್ಲಿ ಹೆಂಗ್ ಕಪಾಳ ಕೊಡ್ದಿದ್ದೀರಾ, ತ್ಯಾಗ ಅಲ್ವಾ ಅದು? ಹೊಡೆದಿದ್ದೀರಾ ಅಲ್ಲಿ. ಅಲ್ಲ, ಅವ್ರು ಏನ್ ಹೇಳ್ತಾರೆ? ತ್ಯಾಗ ಅದು. ಬಾರಿಸ್ತಿರಲ್ಲ. ತ್ಯಾಗ. ಪಾಪ ಅವ್ರು ತ್ಯಾಗ ಮಾಡಿರೋದು ಮಕ್ಕಳು, ಇವ್ರು ಯಾವ ರೀತಿ ಬಾರಿಸಿದ್ದಾರೆ, ಪೆಲೆಟ್ಗಳು ಹೆಂಗ್ ಹೊಡೆದಿದ್ದಾರೆ ಆಯ್ತು, ನೋಡ್ರಿ. ಆಯ್ತು, ಅಲ್ಲಿ- ಅಲ್ಲಿ- ಹಾ, ಅದೇ, ಅದೇ. ಬಾ, to the point. ತ್ಯಾಗ, ಇಲ್ಲ, ಒಂದು ಇಲ್ಲ, ತ್ಯಾಗ ಈ ಅಂದ್ರೆ- ತರ್ತೀರಣ್ಣ, ಈ ತ್ಯಾಗ ಅಂದ್ರೆ ತರ್ತೀರಣ್ಣ. ಏನು ಅಂತ ಅದು- correct ಆಗಿ ಹೇಳ್ಬಿಟ್ರಿ ನೀವು. correct ಆಗಿ ಹೇಳ್ಬಿಟ್ರಿ ನೀವು. ಸರಿಯಾಗಿ ಹೇಳ್ಬಿಟ್ರಿ ನೀವು. ಇವತ್ತು ನೀವು ಏನ್ ಹೇಳಿದ್ correct ಆಗಿ ಹೇಳಿದ್ರಾ? ಎಲ್ಲ ದೇಶದ ಜನ ಉತ್ತರ ಕೊಡ್ತಾರೆ ನೋಡ್ರಿ. ಬಿಹಾರದಲ್ಲಿ ಏನಾಯ್ತು? 30,000 ಓಟ್ ಅಲ್ಲ, 35 ವರ್ಷ ಈ ಬಿಹಾರದಲ್ಲಿ ಏನಾಯ್ತು? ಬಿಹಾರಲ್ಲಿ ಯಾಕೆ ಸೋತ್ರಿ ನೀವು? ಬಿಹಾರಲ್ಲಿ ಯಾಕೆ ಸೋತ್ರಿ ಹೇಳಿದ್ದೀವಿ ಇವತ್ತು. ವಿದ್ಯಾರ್ಥಿಗಳಿಗೆ ವಿನಾಕಾರಣ ಸಹಪಾಠಿಗಳಿಗೆ 1974 94 ಆಯ್ತು, ಧರ್ಮೇಂದ್ರ ಪ್ರಧಾನ್ ಆಯ್ತು, ಇವತ್ತು 2026 ಆಡಿಯೋ ಅವಾಂತರಕ್ಕೆ ಬಂದಿದ್ದಾರೆ. ಅಶೋಕ್ ಗೌಡ್ರೆ, ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತೀರಿ. ಸಾವಿರಾರು ವಿಚಾರಗಳಿಗೆ ಅಶೋಕ್ ಗೌಡ್ರೆ, ಹೋಗ್ತೀರಿ. ನೀವು ಅಯ್ಯೋ, ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಸಿಲೆಬಸ್ ಇಲ್ಲ ಅವರಿಗೆ. ಸಿಲೆಬಸ್ ಗೊತ್ತೇ ಇಲ್ಲ ಅವರಿಗೆ. ಅಶೋಕ್ ಗೌಡ್ರೆ, ಅಶೋಕ್ ಗೌಡ್ರೆ, ಬಿಡಿ ಆಯ್ತು, ಅಶೋಕ್ ಗೌಡ್ರೆ ಬಿಡಿ. ಅಶೋಕ್ ಗೌಡ್ರೆ ಇದೆ. ಅಲ್ಲ, ಅಲ್ಲ, ಬಿಡಿ. ಹಿಂದೆ ಇರಕ್ಕಾಗಲ್ಲ, ಹಿಂದೆ ಹೋಗಕ್ಕಾಗಲ್ಲ. ಅಲ್ಲ, 2026 ಬನ್ನಿ, ಇಬ್ರು ಬನ್ನಿ, 2026 ಬನ್ನಿ. ಉಮೇಶ್ ಗೌಡ್ರೆ, ವಿರೋಧ ಪಕ್ಷಕ್ಕೆ ಒಂದು ಕೆಲಸ ಅಂತ ಕೊಟ್ಟಿದೆ ಸರ್ಕಾರ ಇವತ್ತು. ಭ್ರಷ್ಟಾಚಾರಿ ಜನತಾ ಪಾರ್ಟಿ ಇಲ್ಲಿವರೆಗೂ ಒಂದು ರೀತಿ ವಿರೋಧ ಪಕ್ಷ ಇದೆಯೋ ಇಲ್ವೋ ಅನ್ನೋ ಪರಿಸ್ಥಿತಿ. ಇನ್ನು ಮೇಲಾದ್ರು ರಾಜ್ಯ ಕಲ್ದೇ ಇದ್ರು ನಿಮ್ಮ ರಾಜಕೀಯಕ್ಕಾದ್ರು ಧ್ವನಿ ಎತ್ತಬಹುದಾ? ತಾವು ಈ ಮಾತನ್ನ ವಾಪಸ್ ತಗೋಬೇಕು. ಯಾಕೆಂತಂದ್ರೆ ವಿರೋಧ ಪಕ್ಷ ಇದ್ದೇ ಇದೆ ಇಲ್ಲಿ. ಈಗ ಅನೇಕ ಭ್ರಷ್ಟಾಚಾರದಲ್ಲಿ ಹೋರಾಟ ಮಾಡಿಲ್ವಾ ನಾವು? ಬಿಜೆಪಿ ಹೋರಾಟ ಮಾಡಿಲ್ವಾ? JDS ಹೋರಾಟ ಮಾಡಿಲ್ವಾ ಸರ್? ಪರಿಣಾಮಕಾರಿಯಾಗಿ ಯಾವ್ದಾಗಿದೆ ಅಂತ ಅಲ್ಲ, ಒಂದು ಬಿಡದೀವಿ, ಬಿಡದೀವಿ, 14 ಸೈಟ್ ಮೂಡಾದೊಂದು ವಾಪಸ್ ಕೊಟ್ಟರು. ನಿಮ್ಮ ಪ್ರತಿಭಟನೆಯ ಪರಿಣಾಮ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ ಸರ್, ಒಂದು ದಯಮಾಡಿ. ಬಿಡದಿ ಹೋರಾಟವನ್ನು ಮಾಡುದು ಏನಾಯ್ತು? ಈಗ ಉಚ್ಚ ನ್ಯಾಯಾಲಯದಲ್ಲಿ ಅಂಡರ್ಟೇಕಿಂಗ್ ಮಾಡ್ಕೊಂಡಿದ್ದಾರೆ ಅವರು. ಏನಾಗಿದೆ? ಹೌದು, ರದ್ದಾಯ್ತಾ? ಯೋಜನೆಯನ್ನ ನನಗೆ ಗೊತ್ತಿಲ್ಲ, ರದ್ದಾಯ್ತಾ? ಹೌದು, ತಾತ್ಕಾಲಿಕ ತಡೆಯಾಜ್ಞೆ ಕೊಟ್ಟಿದ್ದಾರೆ ಕೋರ್ಟ್. ಯಾವ ತಡೆ ಇಲ್ಲ ಸರ್, ಅಂಡರ್ಟೇಕಿಂಗ್ ಮಾಡ್ಕೊಂಡಿದ್ರೆ ಸರ್ಕಾರ. ಅಂಡರ್ಟೇಕಿಂಗ್ ಅಷ್ಟೇ ಸರ್, ಯಾವ ತಡೆ ಇದೆ? ಹೌದು, ನಾವೇನು ಯಾವ ತಡೆ ಇಲ್ಲ ಸರ್, ಸರ್ಕಾರ ಒಂದು ಸರ್ ಅಲ್ಲ ತಡೆಯಾಜ್ಞೆ ಮಾಡಿದೆ. ಏನಂತಂದ್ರೆ ಸರ್, ಒಂದು ನಿಮಿಷ ಸರ್, ಕೇಳಿ ಸರ್, ಇಲ್ಲಿ ಅದಲ್ಲ ಸರ್, ಸರ್ ಇಲ್ಲ ಇಲ್ಲ ನೋಡಿ, ಯಾಕಂದ್ರೆ ಇದನ್ನ ಶುರು ಅಲ್ಲಲ್ಲ ಮಾಡಿ ಒಂದು ನಿಮಿಷ ಅಂದ್ರೆ ಅದು ಹೋರಾಟ ಅಲ್ವಾ? ಹೋರಾಟ ಅಲ್ವಾ? ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ ಅದು? ಈ ತರ ಈಗ ಹೇಳಿದ ಅನೇಕ ಹೋರಾಟಗಳ ಭಾಗಿಯಾಗಿದ್ದೀವಿ. ಈಗ ಇಲ್ಲಿ ಈಗ ಏನು ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ನಾವು ಮಾಡೋಂಥ ಕೆಲಸಗಳೆಲ್ಲ ಮಾಡ್ತಾ ಇಲ್ಲ ನಾವು. ಅವ್ರ ಪಕ್ಷದಲ್ಲೇ ಮಾಡ್ತಾ ಇದ್ದಾರೆ. ಆಡಿಯೋ ನಾವು ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷ ಒಳಗೆ ಇದೆ, ಅವರಲ್ಲೇ ಇದೆ ಸರ್. ಅಲ್ಲ 3 ಪಕ್ಷಗಳಾಗಿದ್ದಾವೆ, ಅಲ್ಲಿ 3 ಭಾಗಲಾಗಿದೆ ಅಲ್ಲಿ ಕಾಂಗ್ರೆಸ್. ನಾವು ಹೇಳ್ದಂಗೆ ನಮ್ಮ ಇವರು ಪತ್ರಕರ್ತರು ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಪಾರ್ಟಿ ಇದೆ, ಸುರ್ಜೇವಾಲಾ ಅವ್ರನ್ನ ಪಾರ್ಟಿ ಇದೆ, ಈ ಸಿದ್ದರಾಮಯ್ಯನವ್ರ ಪಾರ್ಟಿ. ಅಲ್ಲಿ ಯಾರ ಹಿಂಬಾಲಕರು ಅಂತ ಗೊತ್ತಾಯ್ತು. ಸಿಎಂ ಅವ್ರದೇ ಇಲ್ವಾ? ಅಲ್ಲ ಹೇಳಿದ್ನಲ್ಲ, ಈಗ CM ಯಾರಿಗಾಗಿದ್ದಾರೆ ಅಂತ ಅವ್ರು ಹೇಳಿದ್ರಲ್ಲ. DK ಇವರು ಸಿದ್ದರಾಮಯ್ಯನವ್ರ ಸಂಪುಟಕ್ಕೆ ಇವರು CM ಆಗಿದ್ದಾರೆ. ಈಗ ಕಳೆದ 60 ದಿವಸದಿಂದ ಇವರು ಮೀನಾಮೇಷ ಎಣಿಸದ ಸಂದರ್ಭದಲ್ಲಿ ತಮ್ಗೆ ಅರ್ಥ ಆಗಬೇಕು, ಇವರಿಗೆ ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ. ರಾಜ್ಯದಲ್ಲಿ ಬರ ಬಂದಿದೆ, ತೀವ್ರ ಬರಗಾಲವನ್ನಿರುತ್ತೆ. 187 ತಾಲೂಕುಗಳು ತೀವ್ರ ಬರದಲ್ಲಿದ್ದೀವಿ. 157 ಅದರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಇಂಥದ್ದು ಪರಿಸ್ಥಿತಿಯನ್ನು ಬಿಟ್ಬಿಟ್ಟು ಇವರು ಕಳೆದ 2.5 ವರ್ಷಗಳ ಕಾಲ ನಾನಾ ಅಂತೇಳಿ ಈ ಆಟ ಆಡಿದರು. ಈಗ ಅಲ್ಲಿ ಸಂಪುಟ ವಿಸ್ತರಣೆಯಲ್ಲಿ ಖ್ಯಾತಿ ತೆಗೆದಿದ್ದಾರೆ. ಆಮೇಲೆ ಇದೊಂದು ಭ್ರಷ್ಟ ಸರ್ಕಾರ, ಲೂಟಿ ಸರ್ಕಾರ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ಕಳೆದ ನೋಡಿದ್ರೆ ನೀವು 3 ತಿಂಗಳ ಗೃಹ ಇದು ಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿಲ್ಲ, 5,000 ಕೋಟಿನ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೈಕೋರ್ಟ್ನಲ್ಲಿ. PIL ಹಾಕಿದ್ದೀವಿ ಸರ್. ಅದರಲ್ಲಿ ಆರ್ಥಿಕ ಇಲಾಖೆಯಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಹಣ ಎಲ್ಲೋಯ್ತದು? 5,000 ಕೋಟಿ ಎಲ್ಲೋಯ್ತು ಸರ್. ನಾಗೇಂದ್ರ ಅವರು 130 ಕೋಟಿ ಹಗರಣದಲ್ಲಿ ಭಾಗಿಯಾಗಿ 2,500 ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ಒಬ್ಬ ಭ್ರಷ್ಟ ಮಂತ್ರಿಯನ್ನು ವಾಪಸ್ ತಗೊಂಡಿದ್ದಾರೆ. ಹಂಗಾರೆ ಇಲ್ಲಿ ಈಗ BJP ಅವರು ಮಾತ್ರ ಇಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ರಿ. ಈಗ ಇವರು ವಾಷಿಂಗ್ ಮಿಷಿನ್ ಹಾಕಿದ್ರಾ? ನಾಗೇಂದ್ರ ಅವರಿಗೆ ನೀಟಾಗಿ ಎಲ್ಲ ವಾಶ್ ಆಯ್ತಾ ಭ್ರಷ್ಟಾಚಾರ? ಈಗ ನಾವೇನು ಮಾಡ್ತಾ ಇದ್ದೀವಿ ಗಣನೀಯವಾಗಿ, ಮತ್ತು ಜೊತೆಗೆ ಇದನ್ನು ಸಮರ್ಪಕವಾಗಿ ಎದುರಿಸ್ತಾ ಇದ್ದೀವಿ ಸರ್. ಈಗ ಏನಾಗಿ ನಾವು ದಿವ್ಯ ಮೌನಕ್ಕೆ ಅಂತ ನೀವೇನು ಆಗ್ತಾ ಇದ್ದೀರದ್ರಿ. ಇವರೆಲ್ಲ ಆಟಗಳನ್ನು ನೋಡ್ತಾ ಇದ್ದೀವಿ, ಏನೇನು ಮಾಡ್ಬೋದು ಇವರು. ಸದ್ಯಕ್ಕೆ ಮೌನವಾಗಿ ಅಲ್ಲ, ಸದ್ಯಕ್ಕೆ ಇವತ್ತಿಗೆ ನಾಳೆ ಅವ್ರವ್ರೆ ಈಗ ಬೀದಿ ಬಂದಿರೋದು ಯಾರು? ಈಗ ಕೂಲಿ ಕೊಡಿ ಅಂತ ಕೇಳ್ತಾರೆ ಯಾರು ಸರ್? ಅವರೇ ಕೇಳ್ತಾ ಇದ್ದಾರೆ. ಕೃಷ್ಣಪ್ಪನವ್ರು ನಾನು 4 ಸಲ ಮಂತ್ರಿ ಆಗಿದ್ದೆ ಅಂತ ಅವ್ರು ಕೇಳ್ತಾ ಇದ್ದಾರೆ, ಹೌದಲ್ವಾ? ಹಿರಿಯ ನಾಯಕರನ್ನ ಅವರೇ ಮೂಲೆ ಗುಂಪಿಗೆ ಹಾಕಿದ್ದಾರೆ. TB ಜಯಚಂದ್ರ ಹೊಟ್ಟೋದ್ರ ಎಂತ ಅವ್ರಿಗೆ ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರ ಸಮಕಾಲೀನರು ಸರ್. ಆಮೇಲೆ ಇವರು ನಮ್ಮ HK ಪಾಟೀಲ್ ಹೊಟ್ಟೋದ್ರ.
ದೇಶಪಾಂಡ್ರೆ ಇಲ್ವಾ ಈಗ ನಮ್ಮ ಗುಬ್ಬಿ ವಾಸ ಅವ್ರನ್ನ ನಮ್ಮ ಅಕ್ಕಿ ಗೂಡಿಂದ ಕರ್ಕೊಂಡು ಹೊರಟವ್ರು JDS ಗೂಡಿಂದ ನಾವು ಏನೋ ಮಾಡ್ತೀವಿ ಅಂತ ಅವ್ರನ್ನ ಕೈ ಬಿಟ್ರ. ಈಗ 12 ಜನ ಮಂತ್ರಿಗಳನ್ನ ಕೈ ಬಿಟ್ಟಿದ್ದಾರೆ, 12 ಜನ ಯಾರು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಇದ್ದಿದ್ರು. ಈಗ ಇವತ್ತ ಪೇಮೆಂಟ್ ಕೊಟ್ಟಂತವ್ರಿಗೆ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ, ನಾವ್ ಹೇಳ್ತಾ ಇಲ್ಲ ಇದನ್ನ. ಇದ್ನಾಳ್ ಸರ್, ಹಾಗಾಗಿ ಪಕ್ಷ ನಿಭಾಯಿಸೋದ್ ಕಷ್ಟನ ಸರ್ಕಾರ ನಿಭಾಯಿಸೋದ್ ಕಷ್ಟನ ಇಂಥ ಪರಿಸ್ಥಿತಿನಲ್ಲಿ? ಇಂಥ ಪರಿಸ್ಥಿತಿ ಪಕ್ಷ ನಿಭಾಯಿಸೋದು ಕಷ್ಟ ಆಗಿಬಿಡ್ತದೆ. ಯಾಕಂದ್ರೆ ಪಕ್ಷದಲ್ಲಿರೋದು ಅಸಮಾಧಾನ, ಸರ್ಕಾರದಲ್ಲಿ ಇರೋರು ಅಂದ್ರೆ ಸರ್ಕಾರ ಅಂದ್ರೆ ಸಂಪುಟದಲ್ಲಿ ಇರೋರು ಖುಷಿಯಾಗೇ ಇದ್ದಾರೆ. ಯಾಕೆ ಕನ್ನಡದಲ್ಲಿ ಬಹಳ ಚಂದ ಮಾತಿದೆ ವಚನದಲ್ಲಿ, ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡೋದು ಅಂತ. ಇದು ಮನೆಯೊಳಗಿನ ಬೆಂಕಿ, ಮನೆಯೊಳಗಿನ ಕಿಚ್ಚಿದು 100%. ಮನೆಯೊಳಗಿನ ಕಿಚ್ಚು. ಇದನ್ನ ನೀವು ರಿಪೇರಿ ಮಾಡದೆ ಹೋದ್ರೆ ಈಗ ಏನು ಅವ್ರು ರಾಜೀನಾಮೆಗೆ ಕೊಡೋದಕ್ಕೆ ಹೆದರ್ಕೋಬಹುದು ಶಾಸಕರು. ಯಾಕಂದ್ರೆ ಇನ್ನೊಂದು 2 ವರ್ಷ ಸರ್ಕಾರ ಇದೆ, ಆಡಳಿತ ಪಕ್ಷದಲ್ಲಿ ಇದ್ರೆ ಒಳ್ಳೇದು ಅಂತ ಮುಂದುವರಿಬಹುದು. ಆದರೆ ಇದು ಹೇಗೆ ಚುನಾವಣೆ ಕಾಲ ಬಂದಂಗೆ ಇದು ಹೇಗೆ ಹೊರಗಡೆ ಬರ್ತದೆ, ಗಾಡ್ ಓನ್ಲಿ ನೋಸ್ ಅಷ್ಟೇ. ಯಾಕಂದ್ರೆ ಈಗಿನ ಈ ನಿರಾಸೆಗಳಿದಾವಲ್ಲ, ಈಗಿನ ನೋವಿದೆಯಲ್ಲ, ಇದು ಕೇವಲ ಕ್ಷಣಿಕದ ಅಸಮಾಧಾನ ಅಲ್ಲ. ಇದು ಇಟ್ ಈಸ್ ಡೀಪ್ ರೂಟೆಡ್. ಕೃಷ್ಣಪ್ಪ ಅವರಾಗಲಿ, HK ಪಾಟೀಲ್ ಆಗಲಿ, ಅನೇಕರು, ದಿನೇಶ್ ಗುಂಡೂರಾವ್ ಆಗಲಿ, ಇತರ ಜನರಿಗೆ ಇದು ತೀರಾ ದೇ ಫೀಲ್ ಸ್ಲೈಟೆಡ್. ಅಂದ್ರೆ ನೀವು ಡೀಪ್ ರೂಟೆಡ್ ಅಂದಾಗ ನನ್ನ ಮೊದಲನೇ ಪ್ರಶ್ನೆ ಬರೋದು, ಮುಂದಿನ ಚುನಾವಣೆ ಹೋಗೋದು ಅಂಡರ್ ದ ಚೀಫ್ ಮಿನಿಸ್ಟರ್ಶಿಪ್ ಆಫ್ DK ಶಿವಕುಮಾರ್. ಇಲ್ಲಿ ಏನೇ ಆದ್ರೂ ಯಶಸ್ಸಾಗ್ಲಿ ವಿಫಲ ಆಗ್ಲಿ ಅದರ ಒಂದು ಜವಾಬ್ದಾರಿಯನ್ನ ಅವರೇ ಹೊರಬೇಕಾಗ್ತದೆ. ಈ ರೀತಿಯ ಮನಸ್ಥಿತಿ, ಈ ರೀತಿಯ ಪರಿಸ್ಥಿತಿ, ನಾವು ಇನ್ನೂ 2 ವರ್ಷ ದೂರದಲ್ಲಿದ್ದೀವಿ ಚುನಾವಣೆಗೆ, ಬಟ್ ಸ್ಟಿಲ್ ಈ ರೀತಿಯ ಮನಸ್ಥಿತಿ, ಈ ರೀತಿಯ ಪರಿಸ್ಥಿತಿ ಎಷ್ಟು ಡೀಪ್ ರೂಟೆಡ್ ಇರ್ಬೋದು, ಚುನಾವಣೆವರೆಗೂ ಉಳಿತದ ಅಂತ. ಅದನ್ನ ಆವಾಗಲೇ ನಾವು ತಮಾಷೆ ಹೇಳಿದೆ, ಟ್ರಬಲ್ ಶೂಟರ್ ಅವ್ರಿಗೆ ಟ್ರಬಲ್ ಕೊಟ್ಟಿದ್ದಾರೆ ಶೂಟ್ ಮಾಡಕ್ಕೆ, ಇದರಲ್ಲಿ ಬ್ಯುಸಿ ಆಗಿರಿ ಅಂತ. ಏನಾಗುತ್ತೆ, ನೀವು ಇದನ್ನ ಕಟ್ಟಿಕೊಂಡು ಈಗ ಇಷ್ಟಕ್ಕೆ ನಿಲ್ಲೋದಿಲ್ಲ. ಅನೇಕರು ಮತ್ತೆ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಲಾಬಿಂಗ್ ಕಂಟಿನ್ಯೂಸ್ ಶುರು ಇರ್ತದೆ ಇದು. ಆಮೇಲೆ ಸರ್ಕಾರ ಆಡಳಿತ ನಡೆಸೋ ಕಡೆ ಅಷ್ಟು ಲಕ್ಷ್ಯ ಹೋಗೋದಿಲ್ಲ, ಬಿಕಾಸ್ ಯುವರ್ ಆಲ್ವೇಸ್ ಕ್ಯಾರಿಂಗ್ ದಿಸ್ ಬರ್ಡನ್. ಅದರಲ್ಲಿ ಸರ್ಕಾರ ಬೀಳೋ ಆತಂಕ ಇಲ್ಲ, ಸರ್ಕಾರದ ಇಮೇಜ್ ಧಕ್ಕೆ ಆಗ್ತಿದೆಯಲ್ಲ ಅವನ ಡೈಲಿ ಬೇಸಿಸ್. ಸರ್ಕಾರ ಅಂದ್ರೆ ಯಾರು? ನಾಯಕತ್ವ ವಹಿಸಿದವ್ರು ಯಾರು? ಅವ್ರ ಇಮೇಜ್ ಯಾಕೆ ಟ್ರಬಲ್ ಅಂದ್ರೆ, ಈಗ ನಾಳೆ ಏನಾದ್ರೂ ಸರ್ಕಾರ ಅತ್ಯಂತ ಸದೃಢವಾಗಿ ಸಮರ್ಥವಾಗಿ ಕೆಲಸ ಮಾಡಿದ್ರೆ, ಕಾಂಗ್ರೆಸ್ ಪಕ್ಷದ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ವಿ. ಎಡವಟ್ಟಾದ್ರೆ DK ಶಿವಕುಮಾರ್ ತಪ್ಪು ಮಾಡೋದು, ಎಡವಟ್ಟು ಹೆಚ್ಚು ಕಡಿಮೆ ಆದ್ರೆ DK ಶಿವಕುಮಾರ್. ಅಂದ್ರೆ ಗೆದ್ರೆ ಆಡಕ್ ಬಂದ್ವಿ, ಬಿದ್ರೆ ನೋಡಕ್ ಬಂದ್ವಿ, ಅಷ್ಟೇ. ಆ ರೀತಿ ಇದೆ ಪರಿಸ್ಥಿತಿ. ನೋಡ್ರಿ 30 ಸೆಕೆಂಡ್ಸ್ 2028 ಚುನಾವಣಾ ಒಂದು ಇದನ್ನ ಏನು ಸಂಪುಟ ರಚನೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹೌದು. ಇದು ಪ್ರಾದೇಶಿಕವಾಗಿ ಸಮಾನತೆಯನ್ನು ನೀಡಿಲ್ಲ. ಒಂದು ಈ ಇದ್ರೊಳಗಡೆ ಯುವಕರಿಗೆ ಅವಕಾಶನೇ ಕೊಟ್ಟಿವಲ್ಲ ಸರ್, ಹೊಸಬ್ರು ಎಲ್ಲಿ ಕೊಟ್ಟರು ಸರ್? ಇವ್ರು ಹೇಳಿದ್ರೆ ಯಾರಿಗೆ ಹೊಸ ಮುಖಗಳಿದೆ. ಶರತ್ ಬಚ್ಚೇಗೌಡರಿಗೆ ಕೊಡ್ತೀವಿ ಅಂದ್ರು, ಪೊನ್ನಣ್ಣನವರಿಗೆ ಕೊಡ್ತೀವಿ, ಮಂತರ್ಗೌಡರಿಗೆ ಕೊಡ್ತೀರಿ ಅಂತ ಹೇಳಿದ್ರು, ಪ್ರದೀಪ್ ಈಶ್ವರ್ ಯಾರೋ ಹಿಂದುಳಿದವರು ಒಬ್ಬ ಹುಡುಗ ಯುವಕನಿಗೆ ಕೊಡ್ತೀವಿ ಅಂತಂದ್ರು, ಅನೇಕ ಜನ. ಆಮೇಲೆ ನಯನಾ ಮೊಟ್ಟಮ್ಮನಿಗೆ ಕೊಡ್ತೀರಿ ಅಂತಂದ್ರು, ಎಲ್ಲಿ ಕೊಟ್ಟಿದ್ದಾರೆ? ಇವ್ರ ಯೋಗ್ಯತೆಗೆ ಒಬ್ಬ ಮಹಿಳೆಯನ್ನ ತುಂಬಾ ಕಾಲಿಲ್ವಲ್ಲ ಸರ್. ಗಾಯತ್ರಿ ಒಂದ್ ಸ್ಥಾನ ಉಳಿಸ್ಕೊಂಡಿಲ್ಲ. ಅಲ್ಲ ಸರ್, ಗಾಯತ್ರಿ ಯಾರೋ ನಮ್ಮ ಇದಾರಲ್ಲ ಶಾಂತೇಗೌಡರು, ಸುಪ್ರೀಂ ಕೋರ್ಟ್ ಹೋರಾಟ ಮಾಡ್ಕೊಂಡ್ ಬಂದ್ರೆ, ಹೆಣ್ಮಗಳು ಹೋರಾಟ ಮಾಡಿದ್ದಾರೆ, ಗೌರವಯುತವಾಗಿ ಅವ್ರನ್ನ ಇಲ್ಲಿ ಎಷ್ಟೆಲ್ಲ ಸೇರಿಸಿ ತಾವ್ ಹೇಳಿರಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೇನೆ ಇವ್ರನ್ನ ಅಂತ ಹೇಳಿ ಅವಮಾನ ಮಾಡಿರಲ್ಲ ಸರ್. ಇದು ಮಹಿಳೆಯರಿಗೆ ಅಲ್ಲ ಸರ್, ಇದು ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಬದ್ಧತೆ ಇದೆ ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ. ಯಾವುದೇ ಈ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿ ನೋಡ್ಬೇಕಾ ನಾವು? ಪಕ್ಷ ಸರ್ಕಾರ ಬೇರೆ, ಟ್ರಬಲ್ ಶೂಟರ್ ಅದೇನೋ ಉದ್ದೇಶ ಇಲ್ಲಿ. ಇದು ಒಂದು ರೀತಿ ಏನಂದ್ರೆ ಸೂಸೈಡಲ್ ಮೋಡ್ಗೆ ಕಾಂಗ್ರೆಸ್ ಪಾರ್ಟಿ ಹೊರಟಿದೆ. ಯಾಕೆ ಅಂದ್ರೆ ನಾವು ಅನೇಕ ಎಕ್ಸಾಂಪಲ್ಸ್ನ ನೋಡಿದ್ದೇವೆ. 89 ಇಂದ 94 ಮಧ್ಯದಲ್ಲಿ SM ಕೃಷ್ಣ ಅವ್ರ ಸರ್ಕಾರ ಇದ್ದಾಗಲೂ ಸಹ ಸಮಸ್ಯೆಗಳಾಗ್ತಾ ಇತ್ತು. ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗಲೂ ಒಂದು ಸ್ವಲ್ಪ ಸಮಸ್ಯೆಗಳಾಗ್ತದೆ. ಇಂದಿನ ಸರ್ಕಾರಗಳು ನೋಡಿದ್ರೆ ಯಾರೋ ಕಾಲಕ್ಕೆ ಬಿದ್ರು ಹೈಕಮಾಂಡ್ಗೆ ಅವ್ರಿಗೆ ಅಲ್ಲ ಅದನ್ನ ನಾವು ಒಪ್ಕೊಂಡಿದ್ದೀವಿ. ಅದನ್ನ ನಾವೇನು ಅಲ್ಗಲಿಲ್ಲ. ಪಾಯಿಂಟ್ ಏನು ಅಂತಂದ್ರೆ, ಯಾವ ರೀತಿ ಪಕ್ಷದೊಳಗಡೆ ಗೊಂದಲಗಳಾಗ್ತವೆ, ಆ ಪಕ್ಷದೊಳಗಡೆ ಗೊಂದಲಗಳಾಗೋದು ಖಂಡಿತವಾಗ್ಲೂ ಆಡಳಿತದ ಮೇಲೆ ಪರಿಣಾಮ ಬೀಳುತ್ತೆ. ಆಡಳಿತದ ಮೇಲೆ ಜನ ಬೇಸರ ಆಗ್ತಾರೆ. ಜನ ಬೇಸರ ಆದಾಗ ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡೋದು ಜನರ ಧ್ವನಿಯಾಗಿ ವಿರೋಧ ಪಕ್ಷಗಳು ಈಗಾದ್ರೂ ಆ ಕಡೆ ಕಿಳಿರಿ ಅಂತ ನಾವು ಕೇಳ್ತಿರೋದು. ವಿರೋಧ ಇದೆಯಲ್ಲ ಸರ್, ಸರ್ಕಾರ ಬೆಳೆಸಕ್ಕಾಗುತ್ತೆ. ಅಲ್ಲ ಸರ್, ಬಿಜೆಪಿ ಜೊತೆ ಮೈತ್ರಿಯಾಗಿದ್ದೀರಿ. ಯಡಿಯೂರಪ್ಪನವರು 1 ಮ್ಯಾನ್ ಕ್ಯಾಬಿನೆಟ್ 55 ದಿನ ಇದ್ರು. ನೀವ್ ಹೆಂಗ್ ಮಾತಾಡ್ತೀರಿ ಇದ್ರ ಬಗ್ಗೆ? ಇವರಾದ್ರೂ ಇವಾಗ ಸಚಿವರನ್ನಾರು ನೇಮಕ ಮಾಡಿದ್ದಾರೆ, ಖಾತೆ ಕೊಟ್ಟಿಲ್ಲ. ಯಾರಿಗೆ? 19 ಜನ ಖಾತೆ ಕೊಟ್ಟಿಲ್ಲ. ಇನ್ನು ಉಳಿದ ಖಾತೆಗಳಾರು ಕೊಟ್ಟಿದ್ದಾರೆ. ನಿಮ್ ಟೈಮಲ್ಲಿ ಸರ್ ಮೈತ್ರಿ ಇದ್ದಾಗ, ಮೈತ್ರಿಯಲ್ಲಿ ಅವತ್ತು ನೀವು ಇರ್ಲಿಲ್ಲ, ಬಟ್ ಯಡಿಯೂರಪ್ಪನವ್ರು ಇವತ್ತಿದ್ದೀರಿ ಮೈತ್ರಿಯಲ್ಲಿ. 30 ಸೆಕೆಂಡ್ಸ್ ಡಾಕ್ಟರ್ ಗುವಾ ಫಾರ್ ಫೇರ್ ಪ್ಲೇ. 30 ಸೆಕೆಂಡ್ಸ್. 2028 ಇಸ್ವಿ ಚುನಾವಣೆ ಬಗ್ಗೆ ತಾವು ಮಾತಾಡಿದ್ರಿ.
ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವರ ಮತ್ತು ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಜನಕ್ಕೆ ಸರ್ ನೀವು ಮಾತಾಡುವಾಗ ನಾನು ಮಾತಾಡುದಾ ನೀವು ಮಾತಾಡುವಾಗ ನಾನು ಮಾತಾಡಕ್ಕೆ ಬಿಡ್ಲಿಲ್ವಲ್ಲ ನಾನು ಮಾತಾಡಕ್ಕೆ ಬಿಡ್ಲಿಲ್ವಲ್ಲ ಅವರು ಅಶೋಕ್ ಗೌಡ್ರೆ ಇವಾಗ ಬಿಜೆಪಿ ಯಡಿಯೂರಪ್ಪನವ್ರನ್ನ ಇಳಿಸ್ಬೇಕು ಅಂತ ಎಲ್ಲಿ ಪ್ಲಾನ್ ಮಾಡಿದ್ದು ರಮೇಶ್ ಜಾರಕಿಹೊಳಿ ಅವರು ಡೆಲ್ಲಿ ಎಲ್ಲಿ ಮಾಡಿದ್ರು ಅದನ್ನೆಲ್ಲ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು, ಮರಿಬಾರ್ದು ಅದನ್ನೆಲ್ಲ, ಆಯ್ತಾ? ನಮ್ಮ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಮತ್ತು ಹರಿಪ್ರಸಾದ್ ಅವ್ರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಕಲೆಕ್ಟಿವ್ ಆಗಿ ಖಂಡಿತ 2028 ಇಸ್ವಿಯಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ, ಜನಕ್ಕೆ ಒಳ್ಳೇದ್ ಮಾಡ್ತೀವಿ. ಪಾಪ ಇವ್ರು ವಿರೋಧ ಪಕ್ಷದಲ್ಲಿ ಇರುವಂತಾನೆ ಭಾಗ್ಯ ಅವ್ರಿಗೆ, ಅಲ್ಲೇ ಕಂಟಿನ್ಯೂ ಆಗ್ತಾರೆ ಅವರು, ಆಯ್ತಾ? ಆಮೇಲೆ ಯಾವ ಸತ್ಯ ಎಲ್ಲ ಬೇಕಾದಷ್ಟು ಸಮಸ್ಯೆಗಳನ್ನ ಕಾಂಗ್ರೆಸ್ ಪಕ್ಷ ಎದುರಿಸ್ತೀವಿ, ಜನ ವಿಶ್ವಾಸ ತಗೊಳ್ತೀವಿ, ಮತ್ತೆ ಒಳ್ಳೆ ಸರ್ಕಾರ ಕೊಡ್ತೀವಿ, ಅದ್ರಲ್ಲಿ ನಮ್ಗೇನು ಅನುಮಾನ ಇಲ್ಲ. ಡಾಕ್ಟರ್ ಗೋವಾ ಉಮೇಶ್ ಗೌಡ್ರೆ ಧನ್ಯವಾದ, ಅಶೋಕ್ ಗೌಡ್ರೆ ಧನ್ಯವಾದ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಆಡಿಯೋ ಅವಾಂತರ ನೋಡ್ತೀರಿ PNS ವಿಸ್ತಾರ, ನೇರ ನಿಖರ ಜನಪರ.